ಏನ್ ಸಮಾಚಾರ? ನೀವು ಯಾಕೋ ಮಾಗಡಿ ಕಡೆ ಒಲ್ಲಿದ್ದೀರಲ್ಲ ಇತ್ತೀಚೆಗೆ? ಸುತ್ತಮುತ್ತ ಇರುವಂತಹ ಸರ್ಕಾರಿ ಭೂಮಿಗಳು, ಕೆರೆ, ಕುಂಟೆ, ಗೋಮಾಳ ಇವೆಲ್ಲವೂ ಕೂಡ ಬಲಿಷ್ಠರು ಒತ್ತುವರಿ ಮಾಡಿ ಮೇಲೆ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನೀವು ನಿಮ್ಗೆ ಇಷ್ಟ ಬಂದಂಗೆ ಮಾತಾಡೋದಕ್ಕೆ ಅವ್ರು ಬಿಡೋದಿಲ್ಲ. ನೀವೇನೋ ಮಾಡ್ಬಿಟ್ಟಿದ್ದೀರಾ ಅಂತಲ್ಲ, ಇಲ್ಲಿ ನೀವೇನೇ ನಡೆದ್ರು ಇಲ್ಲಿ ಸನ್ನಿವೇಶಗಳು ಇದೊಂದು ಕೂಗ ಮುಗಿಸೋದು ಅವರೇ ನಿಮ್ಮನ್ನೇನು ಪ್ರೀತಿಯಿಂದ ಕರೆದಿಲ್ಲ ನೋಡೋಣ. ಅವರು ಇಷ್ಟೆಲ್ಲ ಆದ್ಮೇಲೆ ಅವ್ರು ಬುದ್ಧಿ ಕಲ್ತ್ಕೋತಾರೆ ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ನೀವು ಬರೀ ಭಾಷಣ ಮಾಡೋದ ಅಥವಾ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ KRS ಪಾರ್ಟಿ ಅವರು ಬಾಲಕೃಷ್ಣ ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ, ತುಂಬಾ ಆನೆಸ್ಟ್ ಇದ್ದಾರೆ. ದಂಡಿಗೆ ಎದ್ರಲ್ಲ, ದಾಳಿಗೆ ಎದ್ರಲ್ಲ, ಇನ್ನ ದಾಸಪ್ಪನ ಗಳಗಂಟೆಗೆ ಎದುರುತ್ತೇವೆ ಅಂತ ಹೇಳಿ ನಮ್ಮ ಪಾಡಿಗೆ ನಾವು ಹೋದ್ವಿ. ಬಾಲಕೃಷ್ಣ ಯಾವ ಲೆಕ್ಕ ನಿಮ್ಗೆ ಹಂಗಂದ್ರೆ? ಅಲ್ಲ, ನೀವು ಹೆಂಡ್ತಿರ್ ಬಗ್ಗೆ ಮಾತಾಡಕ್ ಹೋಗ್ಬಿಡಿ. ಯಾಕೆಂದ್ರೆ ಹೆಂಡ್ತಿ ವಿಚಾರಕ್ಕೆ ಹೋಗ್ಬಾರ್ದು ನೀವು ಆ ವಿಚಾರದಲ್ಲಿ. ಯಾಕೆಂದ್ರೆ ಅವ್ರಿಗೆ ಕನ್ಫ್ಯೂಸ್ ಇರುತ್ತೆ ಅವಾಗ. ಯಾರಿಗೆ ಅದನ್ನ ಅವ್ರ MLA ಇದಾರೆ, ಅವ್ರು ಹೆಂಗಾದ್ರೂ ಮಾಡ್ಕೋಬಹುದು. ಅದನ್ನ ಕೇಳಕ್ ನೀವ್ ಯಾರು? ಸುಣ್ಣ ಬಣ್ಣ ಮಾಡ್ಸೋದಕ್ಕಾಗಿಲ್ಲ ಇವ್ರ ಯೋಗ್ಯತೆಗೆ ಮಾಗಡಿ ತಾಲೂಕು ಕಚೇರಿಗೆ. ಇನ್ಮೇಲೆ ಏನ್ ಮಾಡಿ ಗೊತ್ತಾ ನೀವು? ನನ್ನ ಪ್ರಕಾರ ನಿಮ್ಮ ಅಮ್ಮನ್ ಕರ್ಕೊಬರಪ್ಪ, ನಿಮ್ ತಾಯಿಯವ್ರನ್ನ ಕರ್ಕೊಬ, ನಿಮ್ ತಾಯಿ ಮೇಲೆ ಆಣೆ ಮಾಡ್ಬಿಡು. ನೀವು ಬರಲ್ಲ ಅಂದ್ಬಿಟ್ಟೇನೆ ಪೊಲೀಸಿಂದ ನೋಟಿಸ್ ಕೊಡ್ಸಿದ್ ನಿಮ್ಗೆ. ಬಾಲಕೃಷ್ಣ ಅವ್ರು ತಪ್ಪು ಮಾಡಿದಾರೆ ಅಂತ ಅವ್ರಿಗೆ ಅರ್ಥ ಆಯ್ತು. ಸರ್, ಮಾಗಡಿನಲ್ಲಿ ಸರ್ಕಾರಿ ಭೂಮಿ ಅಂತ ಏನಿದೆಯಲ್ಲ, ಸರ್ಕಾರಿ ಭೂಮಿಗಳನ್ನ ಕಂಡವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕೆರೆಗಳು ಬಿಟ್ಟಿಲ್ಲ, ಕೆರೆಗಳನ್ನ ಏರಿ ಹೊಡೆದು ಕೆರೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈಗ ಕರ್ನಾಟಕದಲ್ಲಿ ನೀವು ಎದುರಾಕೊಂಡಿರೋದೇ ಪೊಲೀಸರನ್ನ ಜಾಸ್ತಿ. ನೀವು ಆತರ ತಪ್ಪೆಲ್ಲ ಮಾಡಕ್ ಹೋಗ್ಬೇಡಿ. ರಘು, ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀವಿ. ಏನ್ ಸಮಾಚಾರ? ನೀವು ಯಾಕೋ ಮಾಗಡಿ ಕಡೆ ಒಲ್ಲಿದ್ದೀರಲ್ಲ ಇತ್ತೀಚೆಗೆ? ಮಾಗಡಿ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ನಮ್ಗೊಂದು ಆಹ್ವಾನ ಕೊಟ್ಟಿದ್ರು, ಬನ್ನಿ ಸ್ವಲ್ಪ ಮಾತುಕತೆ ಆಡ್ಕೊಂಡು ಹೋಗಿರ ಅಂತ. ಸೊ ಹಾಗಾಗಿ ಅಷ್ಟು ಪ್ರೀತಿಯಿಂದ ಕರೆದಾಗ ನಾವು ಬರೋಕ್ಕಾಗಲ್ಲ, ನಾವು KRS ಪಕ್ಷದವರು ಅಂತ ಹೇಳಕ್ಕಾಗುತ್ತೆ. ಅವರೇ ನಿಮ್ಮನ್ನೇನು ಪ್ರೀತಿಯಿಂದ ಕರೆದಿಲ್ಲ, ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಪಬ್ಲಿಕ್ ಯಾವ್ದಾರಲ್ಲ ಒಂದು ಅವ್ರದ್ದು ಬಹುಶಃ ಅವ್ರದ್ದು ಈ ಫೇಸ್ಬುಕ್ ಇರಬೇಕು, ಅದಲ್ಲೇನೋ ಹಾಕಿದ್ದೀನಿ. ಆ KRS ಪಾರ್ಟಿ ಅವರೆಲ್ಲ ಬಂದು ಇಲ್ಲಿ ಸ್ಟ್ರೈಕ್ ಮಾಡ್ತಾರೆ, ಮಾಡೋಕ್ಕೆ ಕೆಲಸ ಇಲ್ಲ. ಅವ್ರು ಹಂಗೆ ಹೇಳಿದ್ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹೇಳಿಲ್ಲ, ಕೆಲಸ ಇಲ್ಲ, ಬಂದು ಭಾಷಣ ಮಾಡ್ಬಿಟ್ಟು ಹೋಗ್ತಾರೆ ಇಲ್ಲಿ. ಅಂದರೆ ನೀವು ಬರೀ ಭಾಷಣ ಮಾಡೋದ ಅಥವಾ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ KRS ಪಾರ್ಟಿಯವರು? ಅಲ್ಲ, ನೀವು ಪಾಪ ನಮ್ಮ ಥರನೇ ತಪ್ಪು ತಿಳ್ಕೊಂಬಿಟ್ಟಿದ್ದೀರಾ. ನಾವು ಹಂಗೆ ತಪ್ಪು ತಿಳ್ಕೊಂಬಿಟ್ವಿ. ಶಾಸಕರು ಏನು ಹಿಂಗೆ ನಮಗೆ ಧಮಕಿ ಆಗ್ತಾರಲ್ಲ, ಅವ್ರದ್ದೇನು ರಾಜ್ಯ ಅಥವಾ ಅವ್ರೇನು ಪಾಳೆಗಾರರು ಅಲ್ಲಿ ಏನೋ ಥರಕ್ಕೆ ನಮಗೆ ಈಗ ಬಂದು ಭಾಷಣ ಮಾಡ್ಕೊಂಡು ಹೋಗೋದಕ್ಕೆ ನಾನು ಬಿಡಲ್ಲ ಅಂತೇಳಿ ಧಮಕಿ ಆಗ್ತಾರಲ್ಲ ಅಂತೇಳಿ ನಾವು ಪಾಪ ಬೇಸರದಿಂದನೇ ಹೋದ್ವಿ. ಪಾಪ ಆಮೇಲೆ ಅವರು ಹೇಳಿದ್ರು, ಇಲ್ಲ ನೀವು ತಪ್ಪು ತಿಳ್ಕೊಂಡಿದ್ದೀರಾ, ನಾವು ಆ ಥರಕ್ಕೆ ಹೇಳಿದ್ದಲ್ಲ, ಅದು ನಾನು ಒಂದು ಸದುದ್ದೇಶದಿಂದಲೇ ನಿಮ್ಮನ್ನು ಕರೆದಿರೋದು. ನೀವು ಅಷ್ಟೆಲ್ಲ ಆರೋಪಗಳು ಮಾಡಿದ್ರಲ್ಲ, ಏನು ಆರೋಪಗಳು ಮಾಡಿದ್ರಿ ಹೇಳಿ ಅಂತ ಹೇಳಿ ಕರೆದಿದ್ದೀನಿ ಅಂತ ಹೇಳಿದ್ರು. ಆದರೆ ಒಂದು ವಿಚಾರ ನನಗೆ ಬೇಸರ ಆಗಿತ್ತು. ಆದರೆ ಕರಿಬೋದು, ಶಾಸಕರು ನೀವೇ ಕರಿಬೋದಿತ್ತು, ಅದು ನಿಮ್ಮ PA ಫೋನ್ ಮಾಡಿ ಕರಿಬೋದಿತ್ತು, ತಹಸೀಲ್ದಾರ್ ಕರಿಬೋದಾಗಿತ್ತು. ಅದ್ಯಾಕೆ ಆ ಪೊಲೀಸ್ನವ್ರ ಕೈಲಿ ಕರ್ಸಿದ್ರಿ? ನಮ್ಗೆ ಭಾಳ ಬೇಸರ ಆಯ್ತು ಪೊಲೀಸ್ನವ್ರ ಕೈಲಿ ಕರ್ಸಿದ್ದು ಅಂತ ನಾನು ಅವ್ರಿಗೆ ಹೇಳಿದೆ. ಅಂದರೆ ಒಂದು ತಿಳ್ಕೊಳ್ಳಿ, ಅವ್ರ ಪವರು, ಮಜಲ್ ಪವರು, ಏನೇನು ಪವರ್ಗಳಿದೆ ಆ ಪವರ್ ಎಲ್ಲ ಯೂಸ್ ಮಾಡ್ಬಿಟ್ಟು ನಿಮ್ಗೆ ಕರೆದಿದ್ದಾರೆ. ಅದರಲ್ಲ ಏನು ತಪ್ಪಿದೆ? ಒಬ್ಬ MLA ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನೀವು ನಿಮ್ಗೆ ಇಷ್ಟ ಬಂದಂಗೆ ಮಾತಾಡೋದಕ್ಕೆ ಅವ್ರು ಬಿಡೋದಿಲ್ಲ. ಯಾಕೆಂದ್ರೆ ಆನೆಸ್ಟ್ ಮನುಷ್ಯ ಅವರು. ಬಾಲಕೃಷ್ಣ ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ, ತುಂಬ ಆನೆಸ್ಟ್ ಇದ್ದಾರೆ, ಒಂದು ತಿಳ್ಕೊಳ್ಳಿ. ಅಂಥವ್ರ ಬಗ್ಗೆ ಏನಾದರೂ ನೀವು ಕೆಟ್ಟದಾಗಿ ಮಾತಾಡೋದಾಗ್ಲಿ, ಏನೋ ಅವ್ಯವಹಾರ ನಡೆದಿದ್ದಾರೆ, ಕೋಟ್ಯಾಂತರ ರೂಪಾಯಿ ಲ್ಯಾಂಡ್ಗಳೆಲ್ಲ ಹೊಡೆದಿದ್ದಾರೆ, ದಲಿತರ ಲ್ಯಾಂಡ್ ಹೊಡೆದಿದ್ದಾರೆ, ಅವ್ರ ಲ್ಯಾಂಡ್ ಹೊಡೆದಿದ್ದಾರೆ ಅಂತ ನೀವು ಆರೋಪ ಮಾಡಿದ್ರಿ. ಅವ್ರ ಪಾಪ ಯಾರ್ದು ಆ ಥರ ಮಾಡೋರಲ್ಲ ಮನುಷ್ಯ. ಸೊ ನೀವು ಆ ಥರದ ಮೇಲೆ ಆರೋಪ ಮಾಡಿದ್ರೆ ಪೊಲೀಸರನ್ನೇ ಕರೆಸ್ಬೇಕಾಗತ್ತೆ. ಆ ಥರ ತುಂಬ ಆನೆಸ್ಟ್ ಇರೋದು. ಇಲ್ಲ ಪಾಪ ಅವರು ನೋಡಿ ಭಾಳ ಸ್ಪಷ್ಟವಾಗಿ ನಮಗೆ ಹೇಳಿದರು. ನಾನು ಅವ್ರು ಕೇಳಿದೆ, ನಿಮಗೆ ನೋಡಿ ನೀವು ನಮ್ಗೆ ಕರಿಬೋದಾಗಿತ್ತು, ಅವ್ರಿಗೆ ಪೊಲೀಸರು ಕರೆದಿದ್ದಕ್ಕೆ ಬೇಸರ ಆಯಿತು ನಮಗೆ ಅಂತ. ಇಲ್ಲ ನಾನು ಆ ಥರಕ್ಕೆ ಕೇಳಿಲ್ಲ, ನೀವು ತಪ್ಪಾಗಿ ಅಪಾರ್ಥ ಮಾಡ್ಕೊಂಡಿದ್ದೀರಾ, ನಾವು ಆ ಥರ ಉದ್ದೇಶದಿಂದ ಕೇಳಿಲ್ಲ, ಕರೆದಿಲ್ಲ. ನೀವು ಒಂದು ಸಮಸ್ಯೆಗಳನ್ನ ಪಟ್ಟಿ ಮಾಡಿದಿರಲ್ಲ, ಆ ಸಮಸ್ಯೆಗಳನ್ನ ಬಗೆಹರಿಸೋಣ ಅಂತ ನೋಡಿ ಈ ಕಡೆ ತಹಸೀಲ್ದಾರರು, ಈ ಕಡೆ AC ಇವರನ್ನೆಲ್ಲ ಕರ್ಸ್ಕೊಂಡು ನಾನು ಇಲ್ಲಿ ಕುತ್ಕೊಂಡಿದ್ದೀನಿ ನಿಮಗೋಸ್ಕರನೇ, ಅದೇನು ಪಟ್ಟಿ ಕೊಡಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ನಮಗೆ ಅದಕ್ಕೆ ನಮ್ಗೆ ಒಪ್ಪಿಗೆ ಇದೆ. ಅವ್ರು ಏನಾದ್ರು ಮಾತಾಡಿರಲಿ, ನೀವು ಹೇಳ್ದಂಗೆ ಅವರು ಧಮಕಿನೇ ಹಾಕಿರಲಿ ಅಥವಾ ನಮಗೆ ಪರವಾಗಿಲ್ಲ. ಅವರು ಅಧಿಕಾರಸ್ಥರು, ಅಧಿಕಾರದಲ್ಲಿರುವಂಥವ್ರು, ನೀವು ಹೇಳ್ದಂಗೆ ಶಾಸಕರು, ಅವ್ರಿಗೊಂದು ಅಧಿಕಾರ ಇದೆ, ಪವರ್ ಇದೆ, ಅವರು ಅದನ್ನು ಮಾಡ್ತಾರೆ. ಆದರೆ ನಾವು ಪ್ರಜೆಗಳು, ಸಾಮಾನ್ಯ ಪ್ರಜೆಗಳು, ಅವ್ರು ಹೇಳ್ದಾಗೆ ಕೇಳಬೇಕು. ಅಥವಾ ಆ ಶಾಸಕರು, ಅವರು ಶಾಸನ ಬರೆಯುವಂತಹ ಸ್ಥಾನದಲ್ಲಿರುವಂಥವ್ರು ನಮ್ಮನ್ನು ಕರೆದಾಗ ಹೋಗುವಂಥದ್ದು ನಮ್ಮ ಕರ್ತವ್ಯ ಅಂತೇಳಿ ನಾವು ಹೋಗಿದ್ವಿ. ಅದೇ ಸಂದರ್ಭದಲ್ಲಿ ನಾವು ಏನು KRS ಪಕ್ಷದವರು ಈ ಥರದ್ದು ಯಾವುದೋ ಪಾಳೆಗಾರಿಕೆ ಸಂಸ್ಕೃತಿ ಆಗಲಿ ಅಥವಾ ಇದ್ಯಾವುದೋ ರಾಜ ಮಹಾರಾಜ ತರಕ್ಕೆ ನಾನೇ ಇಲ್ಲಿ ರಾಜ, ನಂದೇ ಇದು ಏನು ಸಾಮ್ರಾಜ್ಯ, ಅಥವಾ ನಾನು ಹೇಳ್ದಂಗೆ ಇಲ್ಲಿ ಕೇಳಬೇಕು, ಬನ್ರಪ್ಪ ಇಲ್ಲಿ ನೀವು ಅಂತ ಹೇಳ್ಬಿಟ್ರೆ ಎದುರುಕೊಂಡು ಗಡ ಅಂತ ನಡಿಕೊಂಡೇನು KRS ಪಕ್ಷದವ್ರು ಹೋಗೋದು ಇಲ್ಲ ಆ ಥರಕ್ಕೆ. ಆದರೆ ನೀವು ಬರಲ್ಲ ಅಂದ್ಬಿಟ್ಟೇನೆ ಪೊಲೀಸಿಂದ ನೋಟಿಸ್ ಕೊಡ್ಸಿದ್ ನಿಮ್ಗೆ. ನೀವು ಹೇಳೋದಲ್ಲ, ಅವ್ರ PA ಅಥವಾ ಅವರೇ ಯಾರಾದರೂ ಫೋನ್ ಮಾಡಿದ್ರೆ ನಾವು ಹೋಗ್ತಾ ಇದ್ದೋ, ಯಾರು ಕರೆದ್ರು ಹೋಗ್ತೀವಿ, ಎಲ್ಲಿ ಬೇಕಂದ್ರೂ ನಮ್ಗೇನು ಭಯ ಭಕ್ತಿ ಇದಿಲ್ಲ, ಭಯ ಏನಿಲ್ಲ ನಮಗೆ. ಯಾರು ಮುಂದೆ ಬೇಕಂದ್ರೆ ಹೋಗಿ ನಿಂತ್ಕೋತೀವಿ, ಏನು ಬೇಕಂದ್ರೆ ನಾವು ಏನು ಮಾತಾಡಿದ್ದೀವಿ, ಏನು ಡಾಕ್ಯುಮೆಂಟ್ ಇರುತ್ತೆ ಅದು ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಆದರೆ ನೀವು ಬರಲ್ಲ ಅಂತ ಗೊತ್ತು, ನೀವು ಹೋದರೆ ಸಂಧಾನ ಮಾಡಕ್ಕೆ ಕರೀತಾರೆ ಅಂತ ನಿಮ್ಮ ಮೈಂಡ್ ಸೆಟ್ಟು. ಪೊಲೀಸರು ಕೊಟ್ಟರು ಹೋಗ್ಲೇಬೇಕಲ್ಲ ನೀವು. ಈಗ ಕರ್ನಾಟಕದಲ್ಲಿ ನೀವು ಎದುರಾಕೊಂಡಿರೋದೇ ಪೊಲೀಸರನ್ನ ಜಾಸ್ತಿ.
ಸೊ ನಿಮಗೂ ಯಾಕೆ ಬೇಕಪ್ಪ ಇದೊಂದು ಕೇಸ್ ಇನ್ನೊಂದು ಅಂದ್ಬಿಟ್ಟು ಹೋಗಿದ್ದೀರಾ. ಪಾಪ ಅವರು ನಮ್ಮ ಶಾಸಕರು ಬಾಲಕೃಷ್ಣ ಅವರು ಹಂಗೆ ಅನ್ಕೊಬಿಟ್ಟಿದ್ದಾರೆ. ಇವ್ರು ಯಾರೋ KRS ಅವರು ಬಂದಿಲ್ಲಿ ಭಾಷಣ ಹೊಡೆದ್ಬಿಟ್ಟಿದ್ದಾರೆ. ಇವ್ರು ಸುಮ್ಮನೆ ಹಿಂಗೆ ಹಿಗ್ಗಮುಗ್ಗ ಹೇಳ್ಬಿಟ್ಟು ಹೋಗ್ಬಿಟ್ಟವ್ರಲ್ಲ, ಇವ್ರು ಏನು ಭಯ ಬರ್ತಿ ಇಲ್ಲ ಅವ್ರಿಗೆ ಅಂತ ಹೇಳಿ ಪಾಪ ಅವರು ಪೊಲೀಸರು ಏನು ಮಾಡ್ತಾರೆ ಕರೆಸ್ರಿ ಅವ್ರಿಗೆ ಅನ್ನೋ ರೀತಿಯಲ್ಲಿ ನೀವು ಅನ್ಕೊಂಡಂಗೆ ಅವರು ಕರೆದು ಬಿಟ್ಟಿದ್ದಾರೆ. ಪಾಪ ಅವ್ರಿಗೆ ಅನ್ಸಿದೆ ಆಮೇಲೆ ಇಲ್ಲ, ಆಮೇಲೆ ನಾವು ಪೊಲೀಸರು ನಮಗೆ ಕರೆ ಕೊಡೋದಕ್ಕಿಂತ ಮುಂಚೆ ಹಾಗೆ ನಾವೇ ಹೇಳ್ಬಿಟ್ವಿ. ಇವ್ರು ಶಾಸಕರು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರು ಅವಾಗ ನಮ್ಮ ಗೌರವಾಧ್ಯಕ್ಷ ಹೇಳ್ಬಿಟ್ರು, ಸರಿ ನೀವು ಪೊಲೀಸರಿಂದ ಏನಿನ್ನ ನೋಟಿಸ್ ಕೊಡೋದು ಬೇಕಿಲ್ಲ, ನೀವು ಕರೆದಿರೋದು ನಮ್ಗೆ ಗೊತ್ತಾಗಿದೆ ಸಾಕು, ಗೊತ್ತಾಗಿದ್ರೆ ಅಷ್ಟು ಸಾಕು, ನಮ್ಮವ್ರು ಬರ್ತಾರೆ ಅಥವಾ ನಾನೇ ಬರ್ತೀನಿ, ನೀವು ಪೊಲೀಸರಿಂದ ಏನು ನೋಟಿಸ್ ಕೊಡೋದು ಬೇಡ ಅಂತ. ಅದಾದ್ಮೇಲೆ ಪಾಪ ಪೊಲೀಸರು ಫೋನ್ ಮಾಡಿದ್ದಾರೆ. ಪೊಲೀಸರು ಫೋನ್ ಮಾಡಿದಾಗ ಎಲ್ಲಿ ಕೊಡಿ ನೋಟಿಸ್ ಅಂತ ಹೇಳಿ ನಮ್ಮವ್ರು ಕೇಳಿದ್ದಾರೆ. ಇಲ್ಲ ನೋಟಿಸ್ ಎಲ್ಲ ಕೊಡೋಕ್ಕಾಗಲ್ಲ, ನೋಟಿಸ್ ಕೊಡೋಕೆ ಏನಿದೆ ಇಲ್ಲಿ, ಶಾಸಕರು ನಿಮ್ಮ ವಿಚಾರನ ಬಗೆಹರಿಸಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಬನ್ನಿ, ಯಾರ್ಯಾರು ಬರ್ತೀರಾ, ಎಷ್ಟು ಗಂಟೆಗೆ ಬರ್ತೀರಾ ಅಂತ ಅಂತಕ್ಕಂಥ ಮಾಹಿತಿನ ಪೊಲೀಸರು ತಗೊಂಡಿದ್ರು. ಒಟ್ಟಾರೆಯಾಗಿ ಇವೆಲ್ಲ ನೋಡಿದ್ಮೇಲೆ ನಮಗೆ ಇರ್ಲಿ ಆಯ್ತು, ಏನು ಈಗ ನಾವಂತೂ ಏನು ದಂಡಿಗೆದ್ರಲ್ಲ ದಾಳಿಗೆದ್ರಲ್ಲ, ಇನ್ನು ದಸಪ್ಪನ ಗಳಗಂಟೆಗೆ ಎದುರುತ್ತೀವಿ ಅಂತ ಹೇಳಿ ನಮ್ಮ ಪಾಡಿಗೆ ನಾವು ಹೋದ್ವಿ. ಬಾಲಕೃಷ್ಣ ಯಾವ ಲೆಕ್ಕ ನಿಮ್ಗೆ ಹಂಗಂದ್ರೆ? ಬಾಲಕೃಷ್ಣ ಯಾವ ಲೆಕ್ಕ ಅಲ್ಲ. ನಾವು ನೋಡಿ, ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಒಂದು ಅದ್ಭುತವಾದಂಥ ಸಂವಿಧಾನ ಇರುವಂಥದ್ದು. ನಮ್ಮೆಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ದೊಡ್ಡ ಮಾಧ್ಯಮಗಳಿದ್ದಾವೆ, ಕೂಗುಮಾರಿಗಳಿದ್ದಾವೆ. ಅದ್ರ ಮಧ್ಯೆನೂ ನಿಮ್ದೊಂದು ಮಾಧ್ಯಮ, ಪುಟಾಣಿ ಮಾಧ್ಯಮ ಇಟ್ಕೊಂಡು ನೀವು ನಡೆಸ್ತಾ ಇದ್ದೀರಿ. ನಿಮ್ದೇ ಆದಂಥ ವಾಯ್ಸನ್ನ ಇವತ್ತು ಕೋಟ್ಯಾಂತರ ಜನರು ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಇದು ನಮಗೆ ಸಂವಿಧಾನದಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗಿರುವಂಥ ಹಕ್ಕುಗಳ ಮುಖಾಂತರ ನೀವು ಅದನ್ನು ಸಾಧಿಸ್ತಾ ಇದ್ದೀರಾ. ನಮಗೂ ಅಂಥದ್ದೇ ಹಕ್ಕಿದೆ ಪ್ರಜೆಗಳಾಗಿ. ಸೊ ನಮಗೂ ವಾಕ್ ಸ್ವಾತಂತ್ರ್ಯ ಇದೆ. ಯಾರೋ ದಾಸಯ್ಯ ಹೇಳ್ಬಿಟ್ಟ ಅಂತ ಹೇಳಿ ಎದುರ್ಕೊಳಕ್ಕಾಗುತ್ತಾ? ಪ್ರತಿಭಟನೆ ಮಾಡೋದು ಈ ದೇಶದ ಪ್ರಜೆಯ ಹಕ್ಕು. ನಾನು ಅವ್ರಿಗೆ ಹೇಳಿದೆ, ಪ್ರತಿಭಟನೆ ಮಾಡೋದು, ನೀವು ಕಾಂಗ್ರೆಸ್ ಪಕ್ಷದವರಾಗಿ ಪ್ರತಿಭಟನೆ ಎಲ್ಲಿಂದ ಬಂತು ಗೊತ್ತೇನ್ರಿ? ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹ ಶುರು ಮಾಡಿದ್ರು. ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿ ಸತ್ಯಾಗ್ರಹವನ್ನ ಇನ್ವೆಂಟ್ ಮಾಡಿ ಏನಂತ ಹೇಳಿದ್ರು ಗೊತ್ತಾ? ಸತ್ಯಾಗ್ರಹ ಅಂದ್ರೆ ಏನಂತ ಹೇಳಿದ್ರು ಗೊತ್ತಾ? ಸತ್ಯಾಗ್ರಹ ಅಂತಕ್ಕಂಥದ್ದು ನಮ್ಮ ಭಿನ್ನಾಭಿಪ್ರಾಯಗಳನ್ನ, ನಮ್ಮದೇನೋ ಒಂದು ಇದನ್ನ ಹೊರ ಹಾಕೋದಿಕ್ಕೆ, ಅದನ್ನ ವ್ಯಕ್ತಪಡಿಸೋದಕ್ಕೆ ಇರುವಂತಹ ಒಂದು ಸಭ್ಯವಾದ ಮಾರ್ಗ. ನಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಇರುವಂತಹ ಒಂದು ಸಭ್ಯವಾದ ಮಾರ್ಗ ಸತ್ಯಾಗ್ರಹ ಅಂತ ಹೇಳಿ, ಅದಕ್ಕೊಂದು ಸತ್ಯಾಗ್ರಹ ಅಂತ ಹೆಸರನ್ನ ಕೊಟ್ಟು ಮಹಾತ್ಮ ಗಾಂಧೀಜಿಯವರು ಅಲ್ಲಿ ಆ ಸತ್ಯಾಗ್ರಹ ಹೆಸರನ್ನ ಕಾಯಿನ್ ಮಾಡಿ, ಸತ್ಯಾಗ್ರಹದ ಮುಖಾಂತರ ಅಲ್ಲಿ ಏನು ಕೋಟ್ಯಾಂತರ ಜನರಿಗೆ ನ್ಯಾಯ ಕೊಡಿಸಿ, ನಂತರ ಭಾರತಕ್ಕೆ ಬಂದು ಅವರು ಭಾರತದಲ್ಲಿ ಸತ್ಯಾಗ್ರಹ, ಚಳುವಳಿ, ಪ್ರತಿಭಟನೆ, ಹೋರಾಟಗಳ ಮುಖಾಂತರನೇ ಸೂರ್ಯ ಮುಳುಗದ ರಾಷ್ಟ್ರ ನಮ್ದು, ಸೂರ್ಯ ಮುಳುಗದ ಇದು ರಾಜ ಆಸ್ಥಾನ ಅಂತ ಹೇಳಿ ಏನು ಬ್ರಿಟಿಷರು ಅವತ್ತು ಮೆರಿತಾ ಇದ್ರು, ಅಂತವರನ್ನ ಭಾರತ ದೇಶದಿಂದ ಓಡಿಸ್ತಕ್ಕಂಥದ್ದು ಆಗಿದ್ದು ಪ್ರತಿಭಟನೆಯಿಂದ, ಹೋರಾಟಗಳಿಂದ. ಹಾಗಾಗಿ ನೀವು ಅಂಥ ಪ್ರತಿಭಟನೆಯನ್ನ ಇವತ್ತು ನಮ್ಮ ರಾಷ್ಟ್ರಕ್ಕೆ ಸಂವಿಧಾನ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ. ಸ್ಪಷ್ಟವಾಗಿ ನಮ್ಗೆ ಸಂವಿಧಾನ ಕೊಟ್ಟಂತವ್ರು ಎಲ್ಲರೂ ಸೇರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆರ್ಟಿಕಲ್ 19(1)(a) ಮತ್ತೆ (b) ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಗೆ ವಾಕ್ ಸ್ವಾತಂತ್ರ್ಯ ಇದೆ, ಮಾತಾಡೋದಕ್ಕಿದೆ, ನೀವು ಶಾಂತಿಯುತವಾಗಿ ಸಭೆ ಸೇರೋದಕ್ಕೆ ನಿಮ್ಗೆ ಅವಕಾಶ ಇದೆ, ನೀವು ಪ್ರತಿಭಟನೆ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇದೆ, ನೀವು ರಾಜಕಾರಣಿಗಳು, ಆಡಳಿತ ನಡೆಸೋರು, ಸರ್ಕಾರ, ಇವ್ರನ್ನೆಲ್ಲಾನು ಕ್ರಿಟಿಸೈಸ್ ಮಾಡೋದಕ್ಕೆ ನಿಮ್ಗೆ ಹಕ್ಕಿದೆ. ಕ್ರಿಟಿಸೈಸ್ ಮಾಡೋದು ಹಕ್ಕು. ಯಾಕೆಂದ್ರೆ ಅವ್ರು ಯಾರು? ನಮ್ಮ ತೆರಿಗೆ ಹಣದಲ್ಲಿ ನಮ್ಮ ಕೂಲಿಯಲ್ಲಿ ಬದುಕ್ತಾ ಇರುವಂತದ್ದು. ಬಾಲಕೃಷ್ಣ ಅವರು ಯಾರು? ಬಾಲಕೃಷ್ಣ ಅವರು ನಮ್ಮದೇ ತೆರಿಗೆಯಲ್ಲಿ ಹಣದಲ್ಲಿ ಬಾಲಕೃಷ್ಣ ಅವರು ಓಡಾಡ್ತಕ್ಕಂಥ ಕಾರ್ ಯಾರ್ದು? ಸಾಮಾನ್ಯ ಜನರು ಕಟ್ತಾ ಇರುವಂತ ತೆರಿಗೆ ಹಣದಲ್ಲಿ. ಹಾಗಾಗಿ ಅವ್ರ ಕಾರನ್ನ ಎಷ್ಟು ಓಡಿಸ್ತಾ ಇದ್ದಾರೆ, ಎಷ್ಟು ಪೆಟ್ರೋಲ್ ಬಳಸ್ತಾ ಇದ್ದಾರೆ, ಅದಕ್ಕೆ ಎಷ್ಟು ಕ್ಲೈಮ್ ಮಾಡ್ತಾ ಇದ್ದಾರೆ, ಸಂಬಳ ಎಷ್ಟು ಪಡ್ಕೊತಾ ಇದ್ದಾರೆ, ಇವೆಲ್ಲವನ್ನ ಕೇಳ್ತಕ್ಕಂತ, ನೋಡ್ತಕ್ಕಂತ, ಎಚ್ಚರಿಕೆಯಿಂದ ಗಮನಿಸ್ತಕ್ಕಂತ ಹಕ್ಕು ನಮಗಿದೆ. ಅದೇ ಸಂದರ್ಭದಲ್ಲಿ ನಾವು ಇವ್ರಿಗೆ ಸಂಬಳ, ಕಾರು, ಭತ್ಯೆ ಎಲ್ಲವನ್ನ ಕೊಟ್ಟು ನಮ್ ಕೆಲಸ ಮಾಡಿ ಅಂತ ಹೇಳಿ ಬಿಟ್ಟಾಗ ಇವ್ರು ಎಷ್ಟು ಕೆಲಸ ಮಾಡ್ತಾ ಇದಾರಾ? ಓತ್ಲ ಹೊಡಿತಾ ಇದಾರಾ? ಜನರು ಕೆಲಸ ಮಾಡ್ತಾ ಇದಾರಾ ಅಥವಾ ಜನರನ್ನ ಲೂಟಿ ಮಾಡ್ತಾ ಇದಾರಾ? ಜನರಿಗೆ ಏನು ಸರ್ವಿಸ್ನ ಕೊಡ್ತಾ ಇದಾರಾ ಅಥವಾ ಜನರಿಗೆ ಕಷ್ಟ ಕಾರ್ಪಣ್ಯಗಳನ್ನ ಕೊಡ್ತಾ ಇದಾರಾ ಅನ್ನುವಂಥದ್ದನ್ನ ನೋಡ್ತಕ್ಕಂತ, ಗಮನಿಸ್ತಕ್ಕಂತ, ಆ ತರಕ್ಕೆ ದಿಕ್ಕು ತಪ್ಪಿರುವಂತ ಆಡಳಿತಗಾರರನ್ನ, ಜನಪ್ರತಿನಿಧಿಗಳಾಗಿರ್ಲಿ, ಸರ್ಕಾರಿ ಅಧಿಕಾರಿಗಳಾಗಿರ್ಲಿ, ಅವ್ರನ್ನ ಎಚ್ಚರಿಸ್ತಕ್ಕಂಥ ಕೆಲಸವನ್ನ ಪ್ರಜೆಗಳು ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ. ಆ ಹಕ್ಕನ್ನ ನಾವು ಪ್ರತಿಭಟನೆಗಳ ಮೂಲಕ ಮಾಡಿರುವಂತದ್ದು. ನೆನ್ನೆ ಮಾಗಡಿಯಲ್ಲೂ ಅಷ್ಟೇ, ಮಾಗಡಿಯಲ್ಲೂ ನಾವು ಪ್ರತಿಭಟನೆ ಹಕ್ಕು ಏನಿದೆ, ಆ ಹಕ್ಕನ್ನು ನಾವು ಸಂಬಂಧಪಟ್ಟಂತ ಇಲಾಖೆಯವರಿಂದ ಪರ್ಮಿಷನ್ ತೆಗೆದುಕೊಂಡು ಪ್ರತಿಭಟನೆ ಮಾಡಿರುವಂತದ್ದು. ನೋಡಿ, ಈಗ ಅರ್ಥ ಆಗಿದೆ. ಬಾಲಕೃಷ್ಣ ಅವ್ರ ಬಗ್ಗೆ ನಾನು ಈಗ ಹೆಚ್ಚು ಮಾತಾಡೋದಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಅರ್ಥ ಆಗಿದೆ. ನಮ್ಗೊಂದು ಖುಷಿ ವಿಚಾರ ಏನ್ ಗೊತ್ತಾ? ಬಾಲಕೃಷ್ಣ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಯ್ತು. ಆಮೇಲೆ ಅವ್ರು ಇನ್ನೊಂದು ಸವಾಲು ಹಾಕಿದ್ರು. ಈಗ ಅಲ್ಲಿಗೆ ಬಂದ್ಬೇಡ ನೇರವಾಗಿ. ಒಂದು ನಿಮಿಷ, ನನಗೆ ಇನ್ನೊಂದು ಅರ್ಥ ಆಗಿಲ್ಲ. ಇನ್ನೊಂದು ಕ್ವಶನ್ ಕೇಳಬೇಕು. ಈ ಪ್ರೊಟೆಸ್ಟ್ನೋ ಭಾಷಣನೋ
ಅಥವಾ ಎಗೇನೆಸ್ಟು ಮಾಡಿದ್ದು ಪೊಲೀಸರ ಮೇಲೆ ಅಥವಾ ಅಲ್ಲಿನ ಸ್ಥಳೀಯ ಶಾಸಕರು ಬಾಲಕೃಷ್ಣ ಅವ್ರ ಮೇಲೆ? ನೋಡಿ, ಬಾಲಕೃಷ್ಣ ಅವರು ಬಹಳ ಸ್ಪಷ್ಟವಾಗಿ ನಮ್ಗೆ ಹೇಳ್ಬಿಟ್ಟಿದ್ದಾರೆ ನಿಮ್ಮ ಅಲಿಗೇಷನ್ ಏನು? ಮೀಟಿಂಗಲ್ಲಿ ಹೇಳ್ತೀನಿ. ಬಾಲಕೃಷ್ಣ ಅವರು ನಮ್ಗೊಂದು ಹೇಳಿದ್ದಾರೆ, ನಾನೊಬ್ಬ ಶಾಸಕ, ನಂದು ಜವಾಬ್ದಾರಿ ಇಲ್ಲಿ ತಾಲೂಕು ಆಡಳಿತ ನೋಡ್ಕೊಳ್ಳುವಂಥ ತಹಸೀಲ್ದಾರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ, AC ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ, ಪೊಲೀಸರು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ, ಅದು ನೋಡ್ಕೊಳ್ಳುವಂತಹ ಜವಾಬ್ದಾರಿ ಇರುವಂತಹ ಉಸ್ತುವಾರಿ ಯಾರು? ನಾನು ಕ್ಷೇತ್ರಕ್ಕೆ. ಹಾಗಾಗಿ ನೀವು ಬಂದು ಇಲ್ಲಿ ಭಾಷಣ ಹೊಡೆದು ಹೋಗ್ಬಿಟ್ರೆ, ನೀವು ತಹಸೀಲ್ದಾರ್ ಮೇಲೆ ಭಾಷಣ ಹೊಡಿರಿ, AC ಮೇಲೆ ಭಾಷಣ ಹೊಡಿರಿ, ಪೊಲೀಸರ ಮೇಲೆ ಭಾಷಣ ಹೊಡಿರಿ, ಯಾರು ಸರಿಗಿಲ್ಲ, ಏನ್ ಕೆಲಸ ಆಗ್ತಾ ಇಲ್ಲ, ಇಲ್ಲೇನು ದುರಾಡಳಿತ, ಅವ್ಯವಸ್ಥೆ, ಅಕ್ರಮ, ಭ್ರಷ್ಟಾಚಾರ ಏನೆಲ್ಲ ನೀವು ಹೇಳಿದ್ರು ಅದರ ಕಳಂಕ ಅಂಟೋದು ನನಗೆ. ನಾನು ಇಲ್ಲಿಯ ಜನಪ್ರತಿನಿಧಿ. ಹಾಗಾಗಿ ನೀವು ಹೇಳಿದ ಕಾರಣಕ್ಕಾಗಿ ನೀವು ಅದನ್ನ ತಹಸೀಲ್ದಾರ್ಗೆ ಹೇಳಿರಿ, AC ಗೆ ಹೇಳಿರಿ. ನನಗೆ ಇವತ್ತು ಜನ ಎಂತ ಅಯೋಗ್ಯ ಶಾಸಕ ಇದ್ದಾನೆ ಇಲ್ಲಿ ಅಂತ ಜನ ನನ್ನನ್ನು ಕೇಳ್ತಾರೆ. ನಾನು ಎಷ್ಟು ಇನ್ಎಫಿಷಿಯೆಂಟ್ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಾಗ್ತಾ ಇದೆ ನೀವು ಭಾಷಣ ಹೊಡೆಯೋದ್ರಿಂದ. ಹಾಗಾಗಿ ನೀವು ಬಂದು ನಮಗೆ ಉತ್ತರ ಕೊಡಬೇಕು, ಸಾಕ್ಷಿ ತೋರಿಸ್ಬೇಕು. ಸುಮ್ಮನೆ ಬಂದಿಲ್ಲಿ ಭಾಷಣ ಮಾಡ್ಕೊಳ್ಳೋದಕ್ಕೆ ನಮ್ಮ ಮಾಗಡಿನಲ್ಲಿ ನಿಮ್ಗೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನ ಅವ್ರು ಹೇಳಿರೋದು ಆ ಕಾರಣಕ್ಕಾಗಿ ಒಪ್ಕೊಂಡಿದ್ದಾರೆ ಅವರು. ನಾನು ಇದಕ್ಕೆ ಉತ್ತರದಾಯಿತ್ವ ಇರೋದು ನಾನೇನೆ ಇದಕ್ಕೆ ನಿಮ್ಗೆ ಆನ್ಸರ್ ಕೊಡಬೇಕು ಅನ್ನೋದನ್ನ ಅವರು ಸಭೆನಲ್ಲೂ ಹೇಳಿದ್ದಾರೆ. ಈಗ ಇದು ಬರೋದಾದ್ರೆ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ನಮ್ಮದು ತಕರಾರು ಇದ್ದಿದ್ದು, ನಮ್ಮದು ಏನು ಹೋರಾಟ ಇದ್ದಿದ್ದು ಮಾಗಡಿ ತಾಲೂಕು ಕಚೇರಿ ಇದೆಯಲ್ಲ, ನೀವು ಒಂದ್ಸಲ ಹೋಗಿ ಸರ್, ನಿಮ್ದೊಂದು ಮಾಧ್ಯಮದ ಮುಖಾಂತರ ಹೋಗಿ ಅಲ್ಲ ಒಂದು ವಿಡಿಯೋ ಮಾಡಿ. ದನಿನ ಕೊಟ್ಟಿಗೆ, ಮಂಡ್ಯ ಕಡೆಯವರಲ್ವಾ ನೀವು, ನಿಮ್ಮ ಊರಲ್ಲಿ ಕೊಟ್ಟಿಗೆ ಇರ್ತಾವಲ್ಲ, ಆಕಳು ಕೊಟ್ಟಿಗೆ, ಆ ಕೊಟ್ಟಿಗೆಗಿನ್ನ ಕಡೆ ಆಗಿದೆ. ಸುಣ್ಣ ಬಣ್ಣ ಮಾಡಿಸೋದಕ್ಕಾಗಿಲ್ಲ ಇವ್ರ ಯೋಗ್ಯತೆಗೆ ಮಾಗಡಿ ತಾಲೂಕು ಕಚೇರಿಗೆ. ಅಲ್ಲಿ ತಾಲೂಕು ಕಚೇರಿ ಒಳಗಡೆ ಕುಡಿಯೋ ನೀರಿಲ್ಲ, ಬಾತ್ರೂಮ್ ಇಲ್ಲ. ಅಲ್ಲಿ ನೋಡಿ, ಅದು ಗೌರ್ಮೆಂಟ್ ಕೆಲಸ. ಶಾಸಕರು ಏನು ಮಾಡಬೇಕು? ಶಾಸಕರಿಗೆ ಏನು ಬೇಕು? ಶಾಸಕರ ಕಚೇರಿ ಚೆನ್ನಾಗಿದೆಯಾ? ಚೆನ್ನಾಗಿದೆ ಶಾಸಕರ ಕಚೇರಿ. ಅವ್ರು ಚೆನ್ನಾಗಿದೆ, ಆಬ್ವಿಯಸ್ಲಿ ಚೆನ್ನಾಗಿ ಮಾಡ್ಕೊಂಡು. ಪ್ರೈವೇಟ್ ಕಚೇರಿ ಮನೆ ಚೆನ್ನಾಗಿದೆಯಾ? ಅಲ್ಲೇ ಹೊಸ್ದಾಗಿ ಕಟ್ಟಿದಾರಲ್ಲ ಅದು, ನಮ್ಗಂತೂ ಗೊತ್ತಿಲ್ಲ. ಚೆನ್ನಾಗಿರ್ಬೋದು, ಅವರೆಲ್ಲ ಹಂಗೆ ಕಟ್ಕೊಳ್ತಾರೆ. ಸೊ ಅದು ಇಂಪಾರ್ಟೆಂಟ್ ಅವ್ರಿಗೆ. ಸಾರ್ವಜನಿಕರಿಗೆ ಎಲೆಕ್ಷನ್ಗೆ ಓಟ್ ಹಾಕೋ ತನಕ ಮಾತ್ರ ಸಾರ್ವಜನಿಕರಿಗೆ ಅವರು ಯಾರೇ ಶಾಸಕರಾದ್ರೂ ಅವ್ರು ಹೇಳ್ದಂಗೆ ಕೇಳ್ತಾರೆ ಓಟ್ ಹಾಕೋ ತನಕ. ಓಟ್ ಹಾಕಿದ್ಮೇಲೆ ಅವರು ಗಲೀಜಲ್ಲಿ ಕೂರಿಸಿದ್ರೆ ಗಲೀಜಲ್ಲಿ ಕುಂತ್ಕೋಬೇಕು, ನೀಟಾಗಿರೋದು ಕುಂತ್ಕೊಂಡು ನೀಟಾಗಿರೋದು ಕುಂತ್ಕೋಬೇಕು. ಸೊ ಅದನ್ನು ನಿಮಗೆ ಇಲ್ಲಿ ಒಂದು ಕಡೆ ತಿಳುವಳಿಕೆ ನಮ್ಗಿರ್ಬೇಕು ಅದು ಅಂತ ನೀವು ಹೇಳ್ತಾ ಇದ್ದೀರಾ. ಆ ತಿಳುವಳಿಕೆ ನಮ್ಗಿರ್ಬೇಕು, ಆ ಒಂದು ತಿಳುವಳಿಕೆ ನಿಮ್ಗೆ ಇರಬೇಕಿತ್ತು. ಫಸ್ಟ್ ಆಫ್ ಆಲ್ ಸ್ವಂತ ನೋಡ್ಕೋತಾರೆ, ಕಚೇರಿ ನೋಡೋಕಲ್ಲ ಇರೋದು. ಈಗ ನಾಳೆ ರಘುನೇ MLA ಆದ್ರು ಅನ್ಕೊಳ್ಳಿ, ರಘುನು ಅಷ್ಟೇ ಮಾಡೋದು. ಮಾಗಡಿ ಅವರು ಪಾಪ, ಮಾಗಡಿ ಬಾಲಕೃಷ್ಣ ಅವ್ರು ತುಂಬ ಆನೆಸ್ಟ್ ಫೆಲೋ, ತುಂಬ ಆನೆಸ್ಟ್ ಅವರು. ₹1 ಒಬ್ರಿಗೂ ಅವ್ರು ಯಾರಿಗೂ ಪಾಪ ಯಾವುದೇ ರೀತಿ ಇದು ಮಾಡಿಲ್ಲ, ಯಾವುದೇ ರೀತಿ ಒಂದು ಕಳಂಕನೂ ಇಲ್ಲ. ಈ ಸುಮ್ಮನೆ ನೀವೆಲ್ಲ ಹೋಗ್ಬಿಟ್ಟು ಸುಮ್ಮನೆ ಅವ್ರ ಮೇಲೆ ಇಲ್ಲದೆ ಇರೋದು ಅದನ್ನೇ ಅವರು ಹೇಳಿದ ಪಾಪ. ಹೌದು, ನೀವು ಆ ಥರ ತಪ್ಪೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಪಾಪ ಆನೆಸ್ಟ್ ಇದ್ದಾರೆ ಅವರು. ಅವ್ರು ಹೆಂಗೆ ಅಂತ ಅಂದರೆ, ಒಂದು ಹುಲ್ಕಡ್ಡಿಗೂ ಕೂಡ ಅವ್ರದ್ದು ಟಚ್ ಮಾಡೋದು ನೋವಾಗುತ್ತೆ ಅಂತ ಮನುಷ್ಯ ಅವರು, ಮಾಗಡಿ ಬಾಲಕೃಷ್ಣ ಅವರು. ಸೊ ಅಂಥವ್ರ ಮೇಲೆ ನೀವು ಹೋಗ್ಬಿಟ್ಟು ಆರೋಪ ಮಾಡಿದ್ರೆ ಸರಿ ಇಲ್ಲ. ಆಮೇಲೆ ಗೌರ್ಮೆಂಟ್ ಅಫಿಷಿಯಲ್ಗಳನ್ನ ಅವರೆಲ್ಲ ಇದು ತೊಗೊಂಡ್ಬಿಟ್ಟಿದ್ದಾರೆ, ಗುತ್ತಿಗೆಗೆ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಅವ್ರ ಮಕ್ಕಳಲ್ವಾ, ಅಂದರೆ ಅವ್ರ ಮಕ್ಕಳು ಅನ್ನೋದಕ್ಕಿಂತ ಅವ್ರ ಫ್ಯಾಮಿಲಿ ಅಲ್ವಾ. ಸೊ ಅವ್ರ ಫ್ಯಾಮಿಲಿ ಮೇಲೆ ನೀವು ಮಾತಾಡೋಕ್ಕಿಂತ ಇಲ್ಲಿ ನಾನು ಬಿದ್ದೀನಿ, ನನಗೆ ಕೇಳ್ರಪ್ಪ. ಹೌದು, ನೀವು ಸುಮ್ಮನೆ ನಮ್ಮ ಮನೆಗೆ ಬಂದ್ಬಿಟ್ಟು ಏನೇನೋ ಗಲಾಟೆ ಮಾಡ್ಬಿಟ್ಟು ನೀವೇನು ಬೇಕು ಭಾಷಣ ಮಾಡ್ಬಿಟ್ಟು ಹೋಗ್ಬಿಟ್ರೆ ಆ ರೀತಿಲಿ ಕೇಳಿದ್ದಾರೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಅವರೇ ಒಪ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ನಾನೊಬ್ಬ ಇಲ್ಲಿ ಇದ್ದೀನಿ ಮೇಟಿ, ನನ್ನನ್ನು ಕೇಳಿ ನೀವು ಸುಮ್ಮನೆ ಬಂದು ಅವ್ರಿಗೆಲ್ಲ ಪಾಪ ಅಮಾಯಕರನ್ನ ಕೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ಏನು ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ಮತ್ತೆ ನಾವು ಯಾವುದೇ ಸಕಾರಣ ಇಲ್ದಲೆ ನಾವು ಪ್ರತಿಭಟನೆ ಮಾಡಿದ್ದೀವಿ ಅನ್ನುವಂಥ ಆರೋಪವನ್ನು ಅವರು ನೇರವಾದ ಆ ಥರದ ಆರೋಪವನ್ನು ಮಾಡಿದ್ರು. ಈಗ ದಾಖಲಾತಿಗಳು ಕೊಟ್ಟರೆ ನೀವು ದಾಖಲಾತಿಗಳನ್ನ ನೂರಾರು ದಾಖಲಾತಿಗಳು ನಮ್ಮ ಹತ್ರ ಇದಾವೆ. ಪಾಪ ಅವ್ರಿಗೆ ನಾವು ಕೊಟ್ಟಂತಹ ಕೆಲವು ದಾಖಲೆಗಳನ್ನ ನೋಡಿ ಪಾಪ ಅವ್ರಿಗೆ ಬೇಸತ್ತಿ ಅಸಹಾಯಕರ ರೀತಿಯಲ್ಲಿ ಅವತ್ತು ವರ್ತನೆ ಮಾಡ್ಬಿಟ್ರು ಪಾಪ ಅವರು. ಆ ಥರ ದಾಖಲಾತಿಗಳು ಏನಿತ್ತು? ಏನ್ ಹೇಳೋದು ಸರ್, ಮಾಗಡಿನಲ್ಲಿ ಒಂದು ನಾನು ಈಗಲೇ ಹೇಳಿದೆ ನಿಮ್ಗೆ, ಸರ್ಕಾರಿ ಪ್ರಕಾರ ನಾನು ಒಂದು ಲಿಸ್ಟ್ ಇದೆ ಹೇಳ್ಬಿಡಿ. ನಿಮ್ಮ ಪ್ರಕಾರ ಮಾಗಡಿನಲ್ಲಿ ಏನ್ ಸರಿ ಇದೆ, ಏನ್ ಸರಿ ಇಲ್ಲ? ಸರ್, ಮಾಗಡಿನಲ್ಲಿ ಸರ್ಕಾರಿ ಭೂಮಿ ಅಂತ ಏನಿದೆಯಲ್ಲ, ಸರ್ಕಾರಿ ಭೂಮಿಗಳನ್ನ ಕಂಡವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಕೆರೆಗಳು ಬಿಟ್ಟಿಲ್ಲ, ಕೆರೆಗಳನ್ನ ಏರಿ ಹೊಡೆದು ಕೆರೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಂತ ಏರಿ ಹೊಡೆದು ಕೆರೆ ಒತ್ತುವರಿ ಮಾಡ್ಕೊಂಡಿರೋಂಥ ಪ್ರಕರಣಗಳನ್ನ ತಾಲೂಕು ಆಡಳಿತ ಗಮನ ತೆಗೆದುಕೊಂಡ್ಬಂದು ದೂರು ಕೊಟ್ಟು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅವರು ಕ್ರಮ ತಗೋಬೇಕಲ್ವಾ? ಹೌದು, ಕೆಳಗಡೆ ಹಾಕೊಂಡಿದ್ದಾರೆ ಅರ್ಜಿಗಳನ್ನ, ಕೆಲಸ ಮಾಡಿಲ್ಲ. ಗೋಮಾಳಗಳ ಜನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಹಳ್ಳ ಕೊಳ್ಳಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಜನ ಸ್ಮಶಾನಗಳನ್ನ ಒತ್ತುವರಿ ಮಾಡ್ಕೊಂಡು ಸ್ಮಶಾನಗಳಿಲ್ಲ. ಸೊ ಜನ ಸಾಲಕ್ಕೆ ದೂರ ತಗೊಂಡ್ಬಂದಿದ್ರು. ಆಮೇಲೆ ಇನ್ನೊಂದು
ಒಂದು ನಮ್ಮ ಪಕ್ಷಕ್ಕಿರೋ ಒಂದು ಕ್ರೆಡಿಬಿಲಿಟಿ ಏನಂತ ಹೇಳ್ತೀನಿ ನಿಮಗೆ. ಅವರು ನಾನು ಜನಸ್ಪಂದನ ಕಾರ್ಯಕ್ರಮ ಮಾಡ್ತೀನಿಲ್ರಪ್ಪ, ಯಾಕೆ ಬಂದಿಲ್ಲ ಅವತ್ತು, ಇವತ್ತು ಯಾಕೆ ಬಂದಿಲ್ಲ ನೀವು ಅಂತೇಳಿ ಅಲ್ಲಿರೋ ಜನರಿಗೆ ದೂರ ತಂದವ್ರಿಗೆ ಹೇಳ್ತಾ ಇದ್ರು. ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ. KRS ಪಕ್ಷದವ್ರು ಹೋದ್ರೆ ಅವ್ರು ಖಂಡಿತವಾಗಿ ಕೇಳ್ತಾರೆ, ಅವರು ಸಮಜಾಯಿಸಿ ಕೇಳ್ಕೊಂಡು ಬರಲ್ಲ, ಅವ್ರು ನಮ್ಗೆ ನ್ಯಾಯ ಕೊಡಿಸ್ತಾರೆ, ಇಂತಿಂತ ತಪ್ಪಾಗಿದೆ, ಇಂತಿಂತ ಅಕ್ರಮ ಆಗಿದೆ, ಈ ಸರಿಪಡಿಸಿ ಅಂತ ಕೇಳ್ತಾರೆ ಅಂತ ಹೇಳಿ ನಾವು ಹೋಗಿದ್ದ ದಿವಸ ನಮಗೆ ಗೊತ್ತಿದ್ದಾಗೆ ಅವತ್ತು 106 ಜನರು ಬಂದಿದ್ರು ನಮ್ಗೆ ನ್ಯಾಯ ಕೊಡ್ಸಿಂತ. ಅದರಲ್ಲಿ ನಾವು ಸೆಲೆಕ್ಟಿವ್ ಆಗಿರುವಂತ ಒಂದು 10 ಪ್ರಕರಣಗಳನ್ನ ಅವ್ರ ಮುಂದೆ ಇಟ್ವಿ, ನೋಡಿ ಪ್ರಕರಣಗಳನ್ನ ಅಂತ. ಅವರು ತಲೆ ಕೆರ್ಕೊಳ್ಳೋಣ ಆಗೋಯ್ತು ಅವ್ರಿಗೆ. ಏನ್ರಿ ಮಾಡ್ತಾ ಇದ್ದೀರಾ ನೀವು ತಹಸೀಲ್ದಾರರು, ಏನ್ರಿ ಮಾಡ್ತಾ ಇದ್ದೀರಾ ನೀವು, ಇಲ್ಲಿ ಇತ್ಕೊಂಡು ತಾಲೂಕು ಆಡಳಿತ ಇಟ್ಕೊಂಡು ಏನ್ ಕೆಲಸ ಮಾಡಿದಿರಿ ಅಂತ ಹೇಳಿ ತಹಸೀಲ್ದಾರ ಮೇಲೆ ಅಂದ್ರೆ ನೀವು ಈಗ ಆರೋಪ ಮಾಡಿದಿರಲ್ಲ ದಾಖಲಾತಿಗಳು ಒತ್ತುವರಿ ಮಾಡ್ಕೊಂಡಿರೋದು, ಅದನ್ನ ಮಾಗಡಿ ಬಾಲಕೃಷ್ಣ ಅವ್ರು ಮಾಡಿದಾರ ಅಥವಾ ಅವರ ಎಡಗೈ ಬಂಟನೋ ಬಲಗೈ ಬಂಟನೋ ಶಿಷ್ಯನೋ ಗುರುನೋ ಅವ್ರು ಮಾಡಿದಾರ? ನಮಗೆ ಅದೊಂದು ವಿಚಾರನ ಅವರೇ ಕ್ಲಾರಿಟಿ ಕೊಡ್ಬೇಕು ನಮ್ಗೆ. ಯಾಕಂತ ನಾವು ತನಿಖೆ ಮಾಡಿಲ್ಲ ಯಾರದು ಅಂತ. ನಮಗೆ ಒಂದು ಕೆರೆ ಒತ್ತುವರಿ ಆಗಿದೆ ಅಂತೇಳಿ ನಮ್ಮವರು ದೂರು ಕೊಟ್ಟಿದ್ದಾರೆ. ಆಮೇಲೆ ನಮ್ಗೆ ಜನರಲ್ ಆಗಿ ಅನ್ಸೋದು ಬಹುತೇಕವಾಗಿ ಆ ಥರದ ಸರ್ಕಾರಿ ಭೂಮಿಯನ್ನು ನುಂಗುವಂಥ ಕೆಲಸ ಮಾಡೋದೆಲ್ಲರೂ ಇವತ್ತು ಅಧಿಕಾರ ಮತ್ತು ಪ್ರಭಾವಿಗಳಷ್ಟೇ. ನಮ್ಮಂತವ್ರು ನಿಮ್ಮಂತವ್ರು ಹೋಗ್ಬಿಟ್ಟು ಒಂದು ಕುಂಟೆನೋ ನಮ್ಮ ಹತ್ರ ಜಮೀನಿಲ್ಲ, ನಮ್ಮನ್ನು ಉಣೋದಕ್ಕೆಲ್ಲ ಒಂದು ಸೆಂಟ್ ಜಾಗ ಬೇಕು, ಅದನ್ನಾರು ಮಾಡ್ಕೊಳ್ಳೋಣ ಅಂತ ಬೇಲಿ ಹಾಕೊಂಡ್ರು ಕಿತ್ತಿ ಬಿಸಾಕ್ಬಿಡ್ತಾರೆ. ಆದರೆ ಇವತ್ತು ಪ್ರಭಾವಿಗಳೇ ಅದನ್ನ ಮಾಡ್ತಾ ಇರೋದು. ಅದು ಬಹುಶಃ ಬಾಲಕೃಷ್ಣ ಅವರ ಹಿಂದೆ ಮುಂದೆ ಇರುವಂಥವ್ರು ಮಾಡಿರ್ಬೋದು. ಅದಕ್ಕೊಂದು ನನಗಲ್ಲಿ ನಮಗೊಂದು ಸಂಶಯ ಬರ್ತಾ ಇದೆ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು, ಇದು ಕೆರೆ ಒತ್ತುವರಿ, ಗೋಮಾಳ ಒತ್ತುವರಿ, ಮತ್ತೆ ಸ್ಮಶಾನ ಒತ್ತುವರಿ, ನೀವು ಈ ಥರದ ವಿಚಾರಗಳನ್ನೆಲ್ಲ ಕೆರೆ ಒತ್ತುವರಿ ಎಲ್ಲ ಮುಂದಕ್ಕೆ ಇಡಬೇಡಿ, ನಮ್ಗೆ ತರಬೇಡಿ. ನಿಮ್ದು ಯಾವುದೋ ಭ್ರಷ್ಟಾಚಾರದ ಪ್ರಕರಣ, ನಿಮ್ದು ಇಲ್ಲಿ ಅಕ್ರಮದ ಪ್ರಕರಣ, ಈ ಥರದ ವಿಚಾರಗಳಿದ್ರೆ ಹೇಳಿ ಅನ್ನೋ ಅಂತ ಮಾತನ್ನ ಅವ್ರಿಗೆ ಪದೇ ಕೇಳ್ತಾ ಇದ್ರು. ಬಹುಶಃ ನಮ್ಗೆ ಈ ಥರದವರು ಅಲ್ಲಿ ಕೇಳಿದ್ದು. ಮತ್ತೆ ಯಾಕಂದ್ರೆ ಸರ್ಕಾರಿ ಆಸ್ತಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿಯನ್ನ ಉಳಿಸಿಕೊಳ್ಳುವಂತ ಜವಾಬ್ದಾರಿ ಇರೋದು ಒಬ್ಬ ಶಾಸಕರಿಗೆ. ಆ ಶಾಸಕರು ಅದನ್ನ ಮಾಡ್ಬೇಕಾಗಿರೋದು. ಅದನ್ನ ಯಾವನೋ ಒಬ್ಬ ಕೋಟ್ಯಾಂತರ ರೂಪಾಯಿ ಆಸ್ತಿನ ಲೂಟಿ ಮಾಡ್ಕೊಂಡಿದ್ದಾನೆ ಅಂತ ಅಂದ್ರೆ ನೀವು ಅದನ್ನ ಬಿಡಿ, ಅದೊಂದು ಸಾಮಾನ್ಯವಾದ ಪ್ರಕರಣ. ಅದು ಅಂದ್ರೆ ಬಹುಶಃ ಅವ್ರ ಗಮನಕ್ಕೆ ಬಂದಿಲ್ವಾ ಅಂತ ಪಾಪ, ಬಹುಶಃ ಅವ್ರ ಗಮನಕ್ಕೆ ಬಂದಿರೋದಿಲ್ಲ. ನಾವು ಬಹುಶಃ ನೀವು ಹಂಗೆ ಅನ್ಕೋಬಹುದು, ಆದರೆ ನಮಗೆ ಹಂಗೆ ಅನ್ಸಲ್ಲ. ಯಾಕೆಂದರೆ ಇವತ್ತು ನೋಡಿರ ಭಾಳ ಸ್ಪಷ್ಟವಾಗಿ ನಮ್ಗೆಲ್ಲರೂ ಗೊತ್ತಾಗಿದೆ, ಯಾವನ್ನೇ ಒಬ್ಬ ರಾಜಕಾರಣಿ ಅಧಿಕಾರಕ್ಕೆ ಬರ್ತಾನೆ, MLA ಆಗ್ತಾನೆ ಅಂತ ಅಂದರೆ ಅವನಿಗೆ ಸೋರ್ಸ್ ಬೇಕಲ್ಲ. ಇವತ್ತು ಒಬ್ಬೊಬ್ಬ MLA 25 ಕೋಟಿ 50 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಅವರು ಒಂದು ಕ್ಷೇತ್ರಕ್ಕೆ MLA ಆಗ್ತೀನಿ ಅನ್ನುವಂಥ ಕನಸನ್ನ ಕಾಣ್ತಾನೆ, ಯೋಜನೆಯನ್ನು ಹಾಕೋತಾನೆ ಅಂತ ಅಂದ್ರೆ ಅಲ್ಲಿ ಆ ತಾಲೂಕಿನ ಕ್ಷೇತ್ರದಲ್ಲಿ ಎಷ್ಟೆಲ್ಲ ರಿಸೋರ್ಸ್ ಬರುತ್ತೆ, ಮತ್ತೆ ಎಷ್ಟೆಲ್ಲ ಸರ್ಕಾರಿ ಇದನ್ನ ನಾನು ಭೂಮಿನೋ ಅಥವಾ ಇನ್ನೊಂದು ರಿಯಲ್ ಎಸ್ಟೇಟ್ನ ದಂಧೆ ಮಾಡೋದ್ರ ಮುಖಾಂತರ ನಾನು ಅಲ್ಲಿಂದ ಪಡ್ಕೋಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲೇ ಬಹುತೇಕವಾಗಿರುವಂಥ MLAಗಳು ಇವತ್ತು ಶಾಸಕರಾಗ್ತಾ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ನಮ್ಮ ಮಾಗಡಿ ಶಾಸಕರಿಗೆ ಅಲ್ಲಿ ಏನು ನಡೀತಾ ಇದೆ, ಎಷ್ಟೆಲ್ಲ ಸರ್ಕಾರಿ ಭೂಗಳ್ಳತನ ನಡೀತಾ ಇದೆ, ಭೂ ಒತ್ತುವರಿ ನಡೀತಾ ಇದೆ, ಅದನ್ನ ಯಾರು ಮಾಡ್ತಾ ಇದ್ದಾರೆ? ನಮ್ಮ ಪಕ್ಷದವರೇ ಮಾಡ್ತಾ ಇದ್ದಾರಾ, ಬೇರೆ ಪಕ್ಷದವ್ರು ಮಾಡ್ತಾ ಇದ್ದಾರಾ, ಅಥವಾ ಬೇರೆ ಪಕ್ಷದವ್ರು ಮಾಡೋದಕ್ಕೆ ಅವಕಾಶ ಕೊಡೋಕೆ ಸಾಧ್ಯ ಇದೆಯಾ? ಇವರು ಸಾಮಾನ್ಯ ಜನರು ಅದನ್ನು ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಬಿಡೋದಕ್ಕೆ ಇವ್ರ ಅವಕಾಶ ಇದೆಯಾ? ಸೊ ಇವೆಲ್ಲ ಕಾಮನ್ ಆಗಿ ನಮ್ಮಂತವ್ರಿಗೆ ಮೂಡುವಂತ ಪ್ರಶ್ನೆಗಳೇ. ಹಾಗಾಗಿ ಅದು ಅವರು ಹೇಳ್ಬೇಕು ಅಥವಾ ಹಿಂದೆ MLA ಆಗಿದ್ದಂಥವ್ರು ಅವ್ರ ವಿರುದ್ಧ ನಿರಂತರವಾಗಿ ಏನು ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಸಡಿವಾಗಿದ್ದಂಥವ್ರು ಅವರು ಹೇಳ್ಬೇಕು. ಇದು ಯಾರು ಒತ್ತುವರಿ ಮಾಡ್ಕೊಂಡ್ರವರು ನೋಡಿ, KRS ಜವಾಬ್ದಾರಿ, KRS ಪಕ್ಷದ ಜವಾಬ್ದಾರಿ ಅಷ್ಟೇ ಅಲ್ಲ, ಅಲ್ಲಿರುವಂತೊಬ್ರು ಮಾಜಿ MLA ಇದ್ದಾರೆ. ಆ ಮಾಜಿ MLAಗೆ ಏನಂತಾರೆ, ಪೆನ್ಷನ್ ಬೇರೆ ಬರ್ತಾ ಇರುತ್ತೆ. ಒಬ್ಬ ಮಾಜಿ MLAಗೆ ತಿಂಗಳಿಗೆ ಬಹುಶಃ ಒಂದು 60-70 ಸಾವಿರ ಪೆನ್ಷನ್ ಜಾಸ್ತಿ ಬರುತ್ತೆ. ಮತ್ತೆ ಆತನ್ಗೂ ಏನೇನೋ ಬೇರೆ ಬೇರೆ ಅಲೋವೆನ್ಸ್ಗಳು ಎಲ್ಲ 1 ಲಕ್ಷ 2 ಲಕ್ಷ ತನಕ ತಿಂಗಳಿಗೆ ಬರ್ತಾ ಇದೆ. ಆ ಪುಣ್ಯಾತ್ಮ ಇವನ್ನ ಕಾಯ್ಬೇಕಲ್ವ ತಪ್ಪು ಮಾಡೋರ್ನ? ನಮ್ KRS ಪಕ್ಷದವ್ರು ನಾವು ದುಡಿದು ನಮ್ಮ ಸಂಬಳ ಹಾಕೊಂಡು ನಮ್ಮ ಸಂಬಳ ತಗೊಂಡು ನಾವು ಬಸ್ ಚಾರ್ಜ್ ಹಾಕೊಂಡು ನಾವು ಮಾಡಿ ಹೋಗಿ ಫೈಟ್ ಮಾಡ್ತೀವಿ. ಅಲ್ಲಿರುವಂತ ಮಾಗಡಿಯಲ್ಲಿ ಹೋದ ಸಾರಿ ಜನ ಓಟ್ ಹಾಕಿ ಗೆಲ್ಸಿದ್ರಲ್ಲ, ಈ ಸಾರಿನೂ ಆತನಿಗೆ ಒಂದು 45,000 ಜನ ಓಟ್ ಹಾಕಿದಾರಲ್ಲ. ಈ ಸಲನು ಈಗಲೂ ಕೂಡ ನಮ್ಮ ತೆರಿಗೆ ಹಣದಲ್ಲಿ ಆತನಿಗೆ ಸಂಬಳ ಬತ್ತಿ ಇದೆಲ್ಲ ಹೋಗ್ತಾ ಇದೆಯಲ್ಲ. ಅವ್ರೇನ್ ಮಾಡ್ತಾ ಇದಾರೆ? ಅವ್ರಾದ್ರೂ ಬಾಲಕೃಷ್ಣ ಅವ್ರು ಏನ್ ಮಾಡ್ತಾ ಇದಾರೆ? ಎಷ್ಟೋ ವ್ಯವಹಾರ ಮಾಡಿದ್ದಾರೆ, ಎಷ್ಟೆಲ್ಲ ಕೆರೆ ಗುಂಟೆ ಹೊಡೆದಿದ್ದಾರೆ, ಅವರ ಸಹಚರರು ನುಂಗಿದಾರ, ಅಥವಾ ಯಾರಿಗೆ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಬಾಲಕೃಷ್ಣ ಅವ್ರಿಗೆ ಯಾಕೆ ಇಷ್ಟೊಂದು ಅಂತವ್ರ ಮೇಲೆ ಸಾಫ್ಟ್ ಕಾರ್ನರ್ನ ತೋರಿಸ್ತಾ ಇದ್ದಾರೆ? ಕೆರೆ ಕುಂಟೆ ಈ ಸರ್ಕಾರಿ ಗೋಮಾಳ ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡಿರೋ ಜನರ ಬಗ್ಗೆ ಯಾಕೆ ಇವ್ರಿಗೆ ಸಾಫ್ಟ್ ಕಾರ್ನರು? ಇದನ್ನ ಅವರಾದ್ರೂ ಹೇಳ್ಬೇಕಲ್ಲ, ಸ್ಥಳೀಯರಾಗಿರೋಂಥವ್ರು. ನಾಗ್ಲೇ ಹೇಳ್ದಂಗೆ ಬಹುತೇಕ ಶಾಸಕರು ಇವತ್ತು ಅಧಿಕಾರಕ್ಕೆ ಬರೋದು ಈ ಕೆಲಸ ಮಾಡೋದಕ್ಕೆ. ಅವ್ರಿಗೆ ಅವ್ರು ಬಂದ್ರು ಇದೇ ಕೆಲಸ ಮಾಡ್ತಾರೆ, ಇವ್ರು ಇದ್ರು ಇದೇ ಕೆಲಸ ಮಾಡ್ತಾರೆ. ನಮ್ಮ ತನಿಖೆ ಇದನ್ನ ಘಂಟಾಘೋಷವಾಗಿ ಕ್ಲಿಯರ್ ಆಗಿ ಮಾತಾಡುವಂತಹ ಕೇಳುವಂತ ಕೆಲಸವನ್ನ ಅವ್ರು ಇವತ್ತು ಮಾಡಲ್ಲ. ಮಾಡೋದಕ್ಕೆ ಅವ್ರಿಗೆ ನೈತಿಕತೆನೇ ಇಲ್ಲ. ಅವ್ರು ಹೇಳಿ ಅವರ ಏನಂತಾರೆ,
ನಂಗೆ ಗೊತ್ತಿಲ್ಲ ಯಾವ್ದನ್ನ ಮುಟ್ಟಿ ಅವ್ರು ಪ್ರಮಾಣ ಮಾಡಿ ಅಂತ ನಾವು ಬಯಸ್ಬೇಕು ಅಂತ ನಂಗೆ ಒಂದ್ಸಲ ಗೊತ್ತಾಗಲ್ಲ. ಯಾಕಂದ್ರೆ ಅಷ್ಟೊಂದು ಪ್ರಾಮಾಣಿಕರು ಇರ್ತಾರೆ ಇವತ್ತಿನ ರಾಜಕಾರಣಿಗಳು. ಹೌದು. ಅವ್ರು ಹೇಳ್ಬೇಕು, ಏನಾದ್ರು ಒಂದನ್ನ ಪ್ರಮಾಣ ಮಾಡಿ ಹೇಳ್ಬೇಕು ಅವರು, ನಾನು ಸರ್ಕಾರಿ ಏನು ಜಾಗ ಮುಟ್ಟಿಲ್ಲ ಅಂತ. ಒಂದ್ ನಿಮಿಷ ರಘುವರೆ, ಎಲ್ಲರೂ ಪ್ರಮಾಣ ಎಲ್ಲಿ ಮಾಡ್ತಾರೆ ಗೊತ್ತಾ? ಯಾವ್ದಾದ್ರು ದೇವಸ್ಥಾನ ಆಯ್ಕೆ ಮಾಡ್ಕೋತಾರೆ. ಇನ್ಮೇಲೆ ಏನ್ ಮಾಡಿ ಗೊತ್ತಾ ನೀವು? ನನ್ನ ಪ್ರಕಾರ ನಿಮ್ಮ ಅಮ್ಮನ ಕರ್ಕೊಬರಪ್ಪ, ನಿಮ್ಮ ತಾಯಿಯವ್ರನ್ನ ಕರ್ಕೊಬ, ನಿಮ್ಮ ತಾಯಿ ಮೇಲೆ ಆಣೆ ಮಾಡ್ಬಿಡು, ನಿಮ್ಮ ಅಮ್ಮನ ಎದುರುಗಡೆ ಅಲ್ಲ ಯಾರೇ ಇರಲಿ ಆ ಥರ ಮಾಡ್ಬಿಡಿ. ಇನ್ಮೇಲೆ ಇದೊಂದು ಕಲ್ತ್ಕೊಬಿಡಿ, ಬೆಸ್ಟ್ ಅದು. ಅಟ್ಲೀಸ್ಟ್ ಅವ್ರ ಅಮ್ಮಂಗಾದ್ರೆ ಬೆಲೆ ಕೊಡ್ತಾರ ನೋಡೋಣ, ಅವ್ರ ಅಮ್ಮನ್ಗೋ ಅವ್ರ ಮಕ್ಕಳಿಗೋ. ಬಟ್ ಹೆಂಡತಿ ಕರ್ಕೊಂಡ್ ಬಂದಿದ್ರೆ ಡೌಟ್ ಇರುತ್ತೆ. ಅಲ್ಲ, ನೀವು ಹೆಂಡ್ತಿರ್ ಬಗ್ಗೆ ಮಾತಾಡಕ್ ಹೋಗ್ಬಿಡಿ. ಯಾಕೆಂದ್ರೆ ಹೆಂಡ್ತಿ ವಿಚಾರಕ್ಕೆ ಹೋಗ್ಬಾರ್ದು ನೀವು ಆ ವಿಚಾರದಲ್ಲಿ. ಯಾಕೆಂದ್ರೆ ಅವ್ರಿಗೆ ಕನ್ಫ್ಯೂಸ್ ಇರುತ್ತೆ ಅವಾಗ ಯಾರಿಗೆ. ಅದನ್ನು ಕರಪ್ಷನ್ ಬಗ್ಗೆ ಮಾತಾಡಿ. ಇನ್ನು ಬೇರೆ ವಿಚಾರವಾಗಿ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಯಾರು ಕೆಲಸ ಮಾಡಿಲ್ಲ ಅಂದರೆ ಬ್ರೋಕರ್ಗಳ ಬಗ್ಗೆ ಅದನ್ನು ಮಾತಾಡಿ ಅಂತ ಹೇಳಿದ್ದು ಕರೆಕ್ಟ್ ಆಗಿದೆ ಅವ್ರು ಹೇಳಿದ್ರು. ನೀವು ಅಲ್ಲಿ ಜಾಗನ, ಹೊಲನ ಅಥವಾ ರೋಡ್ನ, ಕೆರೆನ ಒತ್ತಿಸ್ಕೊಂಡಿದ್ದು, ಅದರಿಂದ ನಿಮ್ಗೇನಾಗಬೇಕು? ಬಹುಶಃ ಅಲ್ಲ, ನಿಮ್ಗೇನಾಗಬೇಕು? ಅದು ಅವರು ರೀ, ಅವ್ರು MLA ಇದ್ದಾರೆ, ಅವ್ರು ಹೆಂಗಾದ್ರೂ ಮಾಡ್ಕೋಬೋದು. ಅದನ್ನು ಕೇಳಕ್ಕೆ ನೀವು ಯಾರು? ಕರಪ್ಷನ್ ಆಗಿದೆಯಾ, ಯಾರು ಬ್ರೋಕರ್ ಇದ್ದಾರೆ, ಹಿಡ್ಕೊಂಬಂದು ಕೊಡಿ, ಅವಾಗ ಮಾತಾಡ್ತಾರೆ. ಅವ್ರು ಹೇಳಿರೋದು ಕರೆಕ್ಟ್. ಬಹುಶಃ ನಾವು ಹಂಗೆ ಅನ್ಕೊಂಡ್ವಿ. ಅವರು ಕೇಳ್ತಾ ಇರೋದು ಆ ರೀತಿನಲ್ಲಿ ನಿಮ್ಗೆ ಯಾಕೆ ಬೇಕು ಅನ್ನುವಂಥ ರೀತಿನಲ್ಲಿ ಅವರು ಕೇಳ್ತಾ ಇದ್ರು. ಆದರೆ ಅದರ ಒಂದು ಒಳ ಸುಳಿವು ಏನು ಅನ್ನೋದು ಬಹುಶಃ ನಮಗೂ ಆ ಸಂದರ್ಭದಲ್ಲಿ ನಮಗೆ ಅರ್ಥ ಆಗಿಲ್ಲ. ಅವರು ಅದನ್ನು ಬಿಟ್ಟು ಇದನ್ನು ಮಾತಾಡೋಣ ಅನ್ನುವಂಥ ವಿಚಾರವನ್ನು ಕೇಳಿದಾಗ. ಆದರೆ ನೋಡಿ, ಇವತ್ತು ನಾನು ಆಗಲೇ ಹೇಳ್ದಂಗೆ ಸರ್ಕಾರ ಇವತ್ತು ಚಿನ್ನದ ಏನು ಮೊಟ್ಟೆ ಅಥವಾ ಒಂದು ಚಿನ್ನದ ಟ್ರೆಜರ್ ಇರುವಂಥದ್ದು ಇವತ್ತು ಮಣ್ಣಲ್ಲಿ, ಭೂಮಿಯಲ್ಲಿ, ಸರ್ಕಾರಿ ಭೂಮಿಯಲ್ಲಿ. ನೀವು ಯಾರನ್ನೋ ಟ್ರಾನ್ಸ್ಫರ್ ಮಾಡಿ, ಇನ್ನೊಂದು ಮಾಡು, ಮತ್ತೊಂದು ಮಾಡು, ಕಮಿಷನ್ ತಗೋ, ಅದು ಯಾವುದೋ ಜುಜುಬಿ ಕೆಲಸದಲ್ಲಿ ಕಮಿಷನ್ ತಗೋ, ಇವೆಲ್ಲ ಜುಜುಬಿ ಇವತ್ತು ರಾಜಕಾರಣಿಗಳಿಗೆ. ಆದರೆ ಇವತ್ತು ನಿಜಕ್ಕೂ ಏನು ರಾಜಕಾರಣಿಗಳ ನಿಜವಾದ ಸೋರ್ಸ್ ಇರುವಂಥದ್ದು ಈ ಸರ್ಕಾರಿ ಭೂಮಿ ಮತ್ತು ಈ ರಿಯಲ್ ಎಸ್ಟೇಟು ದಂಧೆಯಲ್ಲಿ. ಬಹುಶಃ ಗೊತ್ತಿಲ್ಲ ಶಾಸಕರು ಅದಕ್ಕೆ ಅದನ್ನು ಯಾಕೆ ಆ ರೀತಿಯಾಗಿ ಹೇಳಿದ್ರು ಅಂತ. ಒತ್ತುವರಿ ವಿಚಾರಗಳನ್ನೆಲ್ಲ ಬಿಟ್ಬಿಡಿ, ಕೆರೆ, ಗೋಮಾಳ ಭೂಮಿ ಒತ್ತುವರಿ ಅಂತ ಹೇಳೋದು ಕೇವಲ ಸರ್ಕಾರಿ ಕಚೇರಿನಲ್ಲಿ ಇರುವಂಥ ದುರ್ವ್ಯವಸ್ಥೆ ಮತ್ತು ದುರಾಡಳಿತ, ಬ್ರೋಕರ್ಸು, ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಣ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ನೀವು ಇನ್ನೂ ಒಂದು ಕೇಳ್ಬೋದಾಯ್ತು ರಘುವರೆ, ಅಟ್ಲೀಸ್ಟ್ ಆಫೀಸ್ನ ಸರಿ ಮಾಡಿಸಿ. ತುಂಬ ಗಲೀಜಿದೆ, ತಾಲೂಕು ಆಫೀಸ್ಗಳೆಲ್ಲ, ಗೌರ್ಮೆಂಟ್ ಆಫೀಸ್ಗಳೆಲ್ಲ ಗಲೀಜಿದೆ, ಹಾಸ್ಪಿಟ್ಲ್ ಗಲೀಜಿದೆ, ಸ್ಕೂಲ್ಗಳು ಸರಿ ಮಾಡಿಸಿ, ಅದನ್ನೆಲ್ಲ ಕೇಳಬೇಕಿತ್ತು. ನೀವು ಈ ಆಸ್ತಿ ವಿಚಾರ ಏನಿದೆ ಅದನ್ನು ಕೇಳಿ ತಪ್ಪು ಮಾಡಿದ್ರ ಅಂತ. ನಾವು ತಪ್ಪು ಮಾಡಿಲ್ಲ, ನಾವು ಸರಿಯಾಗಿ ಕೇಳಿದ್ದೀವಿ. ನಮ್ಗೆ ಆಗಲೇ ಹೇಳ್ದಂಗೆ ನಮಗೆ ಇವತ್ತು ಸರ್ಕಾರಿ ಭೂಮಿ ಅಗತ್ಯತೆ ನಮ್ಗೆ ಗೊತ್ತಾಗಿದೆ. ನೋಡಿ, ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ದಲಿತರಾಗಿರ್ಬೋದು ಅಥವಾ ಬೇರೆ ಬೇರೆ ವರ್ಗದ ಸಮುದಾಯದ ಜನರಿಗಾಗಿರ್ಬೋದು ಉಣ್ಣೋದಕ್ಕೆ, ಅವ್ರನ್ನ ಮುಚ್ಚೋದಕ್ಕೆ ಇವತ್ತು ನಿಜಕ್ಕೂ 3 ಅಡಿ 6 ಅಡಿ ಜಾಗಗಳಿಲ್ಲ. ಎಷ್ಟು ನಮಗೆ ನೋಡಿ, ನಾವು ಪುಣ್ಯವಂತೂ ಅನ್ಕೋಬೋದು. ನಮ್ಗೇನೋ 1 ಎಕರೆ 2 ಎಕರೆ ಜಮೀನಿದೆ ಊರಲ್ಲಿ, ನಮ್ಮ ಸೊತ್ತಾಗಿ ತಗೊಂಡೋಗಿ ಯಾರೋ ಮುಚ್ಚೋದಕ್ಕೆ ನಮಗೆ ಆಸ್ತಿ ಇದೆ. ಇವತ್ತು ಒಂದು ಹಳ್ಳಿನಲ್ಲಿ ಹೋದ್ರೆ ನಿಮ್ಗೆ ಒಂದು ಹಳ್ಳಿನಲ್ಲಿ ಒಂದು 30-40% ಜನರಿಗೆ ಕನಿಷ್ಠ ಏನೇನೂ ಜಾಗ ಇಲ್ಲದಂತ, 1 ಸೆಂಟ್ ಭೂಮಿ ಇಲ್ಲದೆ ಇರತಕ್ಕಂಥ ಜನರು ನಮ್ಮ ನಡುವೆ ಇದ್ದಾರೆ. ಅಂತ ಬಡ ಜನರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಜನ ಬದುಕ್ತಾ ಇದ್ದಾರೆ, ಜೀವಿಸ್ತಾ ಇದ್ದಾರೆ. ಅಂತಹ ಜನರಿರುವಂತಹ ಸಂದರ್ಭದಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ ಈ ಸರ್ಕಾರಿ ಭೂಮಿಯ ಅಗತ್ಯತೆ ಎಷ್ಟಿದೆ ಅಂತ. ನಾವಿವತ್ತು ಅದನ್ನ ಸರ್ಕಾರಿ ಭೂಮಿನ ಇವತ್ತು ಉಳಿಸ್ಕೋಬೇಕಾಗಿದೆ, ಸರ್ಕಾರದ ಸ್ವತ್ತುಗಳನ್ನ ಕಾಪಾಡ್ಕೋಬೇಕಾಗಿದೆ. ಏನು ಇವತ್ತು ಕೆರೆ, ಕುಂಟೆ, ಗೋಮಾಳ ಇವೆಲ್ಲವೂ ಇದಾವೆ. ಇವೆಲ್ಲನೂ ಕೂಡ ನಾವು ಮುಂದಿನ ದಿನದಲ್ಲಿ ನಾವು ಹೇಳ್ತಾ ಇದ್ವಿ, ಭಾರತವನ್ನ ವಿಶ್ವಗುರು ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ಅಲ್ರಪ್ಪ, ನೀವೆಲ್ಲ ಹೇಳ್ತಾ ಇದ್ರೆ ಕಣ್ರೆ, ವಿಶ್ವಗುರು ಅಂತಂದ್ರೆ ಹೆಂಗೆ? ನಾನೊಂದು ದೊಡ್ಡ ಸ್ಟೇಡಿಯಂ ಕಟ್ತೀನಿ, ಸ್ವಿಮ್ಮಿಂಗ್ ಪೂಲ್ ಕಟ್ತೀನಿ, ಹೊಸ ಲೇಔಟ್ಗಳು ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಅದೇ ಏನಲ್ಲಿ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಮಾಡ್ಬೋದೇನೋ. ಈ ತರದ್ದು ಬರೀ ಮಾತುಗಳನ್ನ ಹೇಳ್ತಾ ಇದ್ದೀರಾ ಹೊರತು, ಅದೇ ನೀವು ಹೇಳ್ದಂಗೆ ಅದನ್ನ ಬಹುಶಃ ಅಲ್ಲೇ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇರ್ಬೋದು. ನೀವು ಒಂದು ಕ್ಲಾರಿಟಿ ತಗೋಬೇಕು. ಯಾರಾದ್ರೂ ಹೇಳಿದ ತಕ್ಷಣ ನೀವು ತುಂಬ ನೆಂಬಿಡ್ತೀರಾ ಅನ್ಸುತ್ತೆ. ಬಹುಶಃ ಕ್ಲಾರಿಟಿ ತೊಗೊಬೇಕು. ಇಲ್ಲಿ ಕಂಪ್ಯೂಟರ್ ಮಾಡ್ತೀರಾ ಅಥವಾ ಹೊಸದಾಗಿ ಬಂದಿದ್ದೀರಾ ಅದ್ರಲ್ಲಿ ಮಾಡ್ತೀರಾ, ಯಾವ್ದ್ರಲ್ಲಿ ಮಾಡ್ತೀರಪ್ಪ ಲೇಔಟ್ನ? ನಿಜಕ್ಕೂ ಅದು ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಯಾವ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ನೀವು ಹೇಳ್ದಂಗೆ ಅವರು ಇಲ್ಲ ಕಂಪ್ಯೂಟರ್ ಮಾಡೋದಲ್ಲ, ಇದು ನಿಜವಾಗ್ಲೂ ಮಾಡ್ತೀವಿ ಅನ್ನೋ ತರಕ ಅವ್ರ ಆಲೋಚನೆಗಳು ಇದ್ದಿದ್ರೆ ಇವತ್ತು ಇಂಥ ಸರ್ಕಾರಿ ಭೂಮಿಯನ್ನು ಉಳಿಸ್ಕೊಳ್ಳುವಂಥದ್ದು ನಿಜವಾಗ್ಲೂ ಅವರ ಆದ್ಯತೆಯ ಕೆಲಸ ಆಗ್ಬೇಕಾಗಿತ್ತು. ಒಂದು ಶಾಲೆಗೆ ಇವತ್ತು ಆಟದ ಮೈದಾನಗಳಿಲ್ಲ ಊರುಗಳಲ್ಲಿ, ಹಳ್ಳಿ ಸರ್ಕಾರಿ ಶಾಲೆಗಳಲ್ಲಿ ಅದಕ್ಕೊಂದು ಆಟದ ಮೈದಾನ ಬೇಕು. ನೀವು ವಿಶ್ವಗುರು ಮಾಡೋದು ಹಣ ಗೋಪುಲ್ರಪ್ಪ. ಒಂದು ಸರ್ಕಾರಿ ಶಾಲೆಗೆ ಒಂದು ಮೈದಾನ, ಸ್ಮಶಾನ, ಒಂದು ಲೈಬ್ರರಿ, ಒಂದು ಕಾಮನ್ ಬಾತ್ರೂಮ್, ಊರುಗಳಲ್ಲಿ ಒಂದು ಸಮುದಾಯ ಭವನ, ಇಂಥದ್ದು ಸಣ್ಣದು ಮಾಡೋದಕ್ಕೂ ನಿಮ್ಮ ಹತ್ರ ಜಮೀನನ್ನ ಉಳಿಸ್ಕೊಳ್ಳೋಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಎಲ್ಲ ಬಲಿಡ್ರು ತಿಂದು ತೇಗ್ತಾ ಇದ್ದಾರೆ.
ಬಹುತೇಕವಾಗಿ ಇವತ್ತು ರಾಜಕಾರಣಿಗಳ ಹಿಂದೆ ಮುಂದೆ ಇರುವಂತ ಚೇಳಗಳೇ ಇವತ್ತು ಆ ರೀತಿಯಲ್ಲಿ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡ್ಕೋತಾ ಇದ್ದಾರೆ. ಇದು ಇವತ್ತು ನಮ್ಮ ನಾವೇನು ಆಯ್ಕೆ ಮಾಡ್ತಾ ಇದೀವಲ್ಲ ಶಾಸಕರು, ಇವತ್ತು ನಮ್ಮ ಈ ಎಲ್ಲ ಕಾಳಜಿಯನ್ನ ನೋಡ್ಕೊಂಡು ಜನರಿಗೆ ಏನ್ ಬೇಕು, ಅಗತ್ಯಗಳು ಬೇಕು ಅಂತ ತಿಳ್ಕೊಂಡು ಇದನ್ನೆಲ್ಲ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗಿತ್ತಲ್ಲ ಶಾಸಕರು. ಇವತ್ತು ಅವ್ರಿಗೆ ಅರ್ಥ ಆಗ್ಬೇಕಾಗಿತ್ತು ನಾವ್ ಯಾಕೆ ಇದನ್ನ ಕೇಳ್ತಾ ಇದ್ದೀವಿ. KRS ಪಕ್ಷದವರು ಯಾಕೆ ಗೋಮಾಳದ ಬಗ್ಗೆ, ಯಾಕೆ ಸರ್ಕಾರಿ ಭೂಮಿ ಬಗ್ಗೆ, ಕೆರೆ ಕುಂಟೆ ಬಗ್ಗೆ ಇವರು ಇಷ್ಟೊಂದು ಗಂಭೀರವಾಗಿ ಮೇಲಿನ ಮೇಲೆ ದೂರು ಕೊಟ್ಟಿದ್ದಾರೆ, ಮೇಲಿನ ಮೇಲೆ ಒತ್ತುವರಿಯನ್ನ ತೆರವು ಮಾಡುವಂತ ಕೇಳ್ತಾ ಇದ್ದಾರೆ ಅನ್ನುವಂತಹ ಕನಿಷ್ಠ ಪ್ರಜ್ಞೆ ಇವತ್ತು ಶಾಸಕರಿಗಿದ್ದಿದ್ರೆ ಬಹುಶಃ ಅವರು ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇದ್ರು. ಹೌದು ಇಷ್ಟೆಲ್ಲ ಆಗಿದ್ಯಾ, ಇಷ್ಟೆಲ್ಲ ಕೆರೆ ಒತ್ತುವರಿ ಮಾಡಿದ್ಯೋ, ಅಯ್ಯೋ ಕರೆ ಎಷ್ಟು, ಇಷ್ಟು ಕೆರೆ 2 ಎಕರೆ 3 ಎಕರೆ ಕೆರೆ, ಗೋಮಾಳ 4 ಎಕರೆ ಗೋಮಾಳ, 4 ಎಕರೆ ಗೋಮಾಳ ಅಂತಂದ್ರೆ ಮಾಗಡಿನಲ್ಲಿ ಇವತ್ತು 1 ಎಕರೆಗೆ 1 ಕೋಟಿ 4 ಕೋಟಿ, ಅದು ಇಲ್ಲೊಂದು 10 ಕೋಟಿ, ಇಲ್ಲೊಂದು 4 ಕೋಟಿ, ಅಲ್ಲೊಂದು 5 ಕೋಟಿ, ಇಲ್ಲೊಂದು 5 ಕೋಟಿ, 106 ಕೋಟಿ ನಂಬಿಟ್ಟವರೆಲ್ಲ ಅಯ್ಯಪ್ಪ ಅನ್ನುವಂತಹ ಒಂದು ಆತಂಕ ಶಾಸಕರಲ್ಲಿ ಮೂಡಬೇಕಾಗಿತ್ತು. ಅದು ಯಾವುದನ್ನು ನಾವು ಅವತ್ತು ಆ ಶಾಸಕರು ತೋರಿಸಲಿಲ್ಲ, ನಾವು ನೋಡಕ್ಕೂ ಸಾಧ್ಯ ಆಗಲಿಲ್ಲ. ಅವರು ಒಂದೇ ಮಾತಲ್ಲಿ ಇವೆಲ್ಲ ಜನರಲ್ ಪ್ರಾಬ್ಲಮ್ಮು, ಇವೆಲ್ಲ ನಡೀತಾ ಇರ್ತವೆ, ನಿಮ್ಗೆ ಗೊತ್ತಿಲ್ಲ, ಬಹುಶಃ ನೀವಿನ್ನ ಚಿಲ್ಟಾರಿಸು, ಚೈಲ್ಡ್ ಸಪೋತಿಸ್, ನೀವು ರಾಜಕಾರಣ ನಡೆಯೋದೇ ಹೆಂಗೆ, ಉಳ್ಳವರು ಮಾಡೋದೇ ಹೆಂಗೆ ಅನ್ನೋ ರೀತಿಯಲ್ಲಿ ಅವ್ರದ್ದು ಧೋರಣೆ ಇತ್ತು. ಹಾಗಾಗಿನೇ ಬಹುತೇಕವಾಗಿ ಅವರು ಅಲ್ಲಿರುವಂಥ ಸಣ್ಣ ಪುಟ್ಟ, ನೀವು ಹೇಳ್ದಂಗೆ ಸರ್ಕಾರಿ ಕಚೇರಿ ಇರುವಂಥ ಸಣ್ಣ ಪುಟ್ಟ ನ್ಯೂನತೆಗಳನ್ನ ಯಾವ್ದು ಹೇಳಿ ಅನ್ನುವಂಥ ಅದೇ ಅವರಿಗೆ ಗಂಭೀರವಾದ ವಿಚಾರ ಅನ್ನುವಂಥ ರೀತಿಯಲ್ಲಿ ಅವರು ಮಾತಾಡಿದ್ರು. ಅದು ಯಾಕೆ ಅಂತೇಳಿ ನಮ್ಗೂ ಯಾವ್ದಾದ್ರು ಒಂದು ಮುಚ್ಚಾಕ್ಲಿಕ್ಕೆ ಯಾವ್ದಾದ್ರು ಮೇಜರ್ ಅಂದ್ರೆ ಸಾರ್ವಜನಿಕವಾಗಿ ಬೇರೆ ತೆಗಿಬೇಕಾಗುತ್ತಲ್ಲ, ಅದ್ರ ದೊಡ್ಡದು ಇಂಪಾರ್ಟೆಂಟ್ ವಿಷಯನ ಮುಚ್ಚಾಕ್ಲಿಕ್ಕೆ ಹೌದು ಬೇರೆ ನಿಮ್ಮನ್ನು ಡೈವರ್ಟ್ ಮಾಡೋಕ್ಕಾಗಲ್ವಲ್ಲ. ನೀವು ಬೇರೆ ಓದಿದ ಕಡೆ ಎಲ್ಲ ಇನ್ನೇನು ಮೊಬೈಲ್ ಯಾರು ನೋಡೇ ಇಲ್ಲ, ಲೈವಲ್ಲಿ ಯಾರು ಹೋಗೋದೇ ಇಲ್ಲ, ಪ್ರಪಂಚದಲ್ಲಿ ಎಲ್ಲ ಲೈವ್ ಹಿಡ್ಕೊಂಡು ಹೋಗ್ಬಿಡ್ತಾರೆ ನೀವು ನೋಡಿ ಸರ್. ಒಬ್ರು ಶಾಸಕರು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ, ಅವ್ರ ಮುಂದೆ ಎಲ್ಲ ಲೈವ್ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಇನ್ನೇನ್ ಮಾತಾಡ್ತಾರೆ ಪಾಪ. ಬಹುಶಃ ನೀವು ಒಂದು ಈ ಲೈವ್ ಗಿವಿಲ್ದೇನೆ ಒಂದೇ ಪರ್ಸನಲ್ ಕೊಠಡಿಗೆ ಹೋಗಿದ್ರೆ ಏನೋ ಮಾತಾಡ್ತಿದ್ರ ನಿಮ್ಮ ಹತ್ರ, ಅವರು ನೀಟಾಗಿ ಹೇಳ್ತಿದ್ರು. ನೀವು ಲೈವ್ ಹಿಡ್ಕೊಂಡ್ರೆ ಏನ್ ಹೇಳ್ತಾರೆ ಗೊತ್ತಾಗಲ್ವಾ ಜನಗಳಿಗೆ? KRS ಪಕ್ಷದವ್ರಿಗೆ ಯಾರ್ದೋ ಒಬ್ರು ಪರ್ಸನಲ್ ಕೊಠಡಿಗೆ ಹೋಗಿ ಮಾತಾಡ್ಕೊಂಡು ಬರುವಂತಹ ಅಗತ್ಯನೇ ಇಲ್ಲ. ಯಾರ್ದೋ ಒಬ್ರು ಪರ್ಸನಲ್ ಇವತ್ತು ನೋಡಿ, ನಾನು ಹೇಳ್ತೀನಿ ನಿಮ್ಗೆ, ನಾವು ಇದುವರೆಗೂ ಯಾವುದೇ ಒಬ್ಬ ಶಾಸಕ ಆಗ್ಲಿ, ಮಂತ್ರಿ ಕಚೇರಿಗೆ ಹೋಗಿ ಅವರ ಪರ್ಸನಲ್ ಚೇಂಬರ್ ಅಥವಾ ಪರ್ಸನಲ್ ಆಫೀಸಲ್ಲೋ ಕುತ್ಕೊಂಡು ಮಾತಾಡ್ಕೊಂಡು ಬಂದಿಲ್ಲ. ನಮ್ಗೆ ಅದ್ರ ಅಗತ್ಯ ಇಲ್ಲ ಸ್ವಾಮಿ. ನೀವು ಉತ್ತರ ನನಗೆ ಕೊಡಬೇಡಿ. ರಘು ಜಾಣಗೆರೆ KRS ಪಕ್ಷದ ಕಾರ್ಯಾಧ್ಯಕ್ಷನಿಗೆ ನೀವು ಉತ್ತರ ಕೊಡಬೇಡಿ. ಒಬ್ಬ ಮಂತ್ರಿಯಾಗಿ, ಶಾಸಕನಾಗಿ ನೀವು ಈ ರಾಜ್ಯದ ಜನತೆಗೆ ಉತ್ತರ ಕೊಡಿ. ನೀವೇನ್ ಮಾಡಿದ್ರೆ ಜನರಿಗೆ ತಿಳಿಸಿ ಅಂತ ಹೇಳಿ ನಾವು ಮೊಬೈಲ್ ಮಾಡ್ತಾ ಇರೋದು. ಜನ ಬಂದ್ ಕೇಳಿ ನೀವ್ ಯಾಕೆ ತರ ಕೆಡಿಸ್ಕೊತೀರಾ? ಜನ ಏನ್ ಅವ್ರ ಮನೆ ಕೆಲಸ ಬಿಟ್ಟು ಬಂದ್ ಕೇಳ್ತಾರ? ಜನ ಎಲ್ಲ ಜನ ಬಂದ್ ಯಾಕೆ ಕೇಳ್ಬೇಕು? ಸಮಸ್ಯೆ ಆಗಿರೋದು ರಘು ಜಾಣಗೆರೆ ಅವ್ರಗ ಅಥವಾ ಅಲ್ಲಿ ಮಾಗಡಿ ಜನಗಳ್ಗ? ನೋಡ್ರಿ, ಯಾವುದೇ ಜನ ಯಾವ ಕಾಲದಲ್ಲೂ ಜನ ಎಲ್ಲ ಅವ್ರ ಮನೆ ಕೆಲಸ ಬಿಟ್ಟು ಬಂದು ಇವ್ರ ಹಿಂದೆ ತಿರ್ಕೊಂಡು ನಮ್ಗೆ ಉತ್ತರ ಕೊಡಿ ಅಂತ ಕೇಳಲ್ಲ. ಜನರ ಪರವಾಗಿ ನಾವು ಇವತ್ತು ಕೇಳ್ತಾ ಇದ್ದೀವಿ, ಅದಕ್ಕೆ ಉತ್ತರ ಕೊಡ್ಬೇಕು ಅವರು. ಅದನ್ನ ನಾವು ಜನರಿಗೆ ತೋರಿಸ್ಬೇಕು ಅಂತ ಹೇಳಿ ಲೈವ್ ಮಾಡ್ತಾ ಇರುವಂತದ್ದು. ಬಹುಶಃ ಅಂತಹ ಲೈವ್ಗಳನ್ನ ಇವತ್ತು ಮಾಡ್ತಾ ಇರೋ ಕಾರಣಕ್ಕಾಗೇನೆ, ನಾವು ಮೊಬೈಲ್ ಅನ್ನ ಹಿಡ್ಕೊಳ್ತಾ ಇರೋ ಕಾರಣಕ್ಕಾಗೇನೆ ಇವತ್ತು ಒಳ್ಳೆಯವರು ಅಲ್ಲದವರು ಒಳ್ಳೆಯವ್ರ ರೀತಿಯಲ್ಲಿ ನಡ್ಕೋತಾ ಇರೋದು. ಅಸಭ್ಯವಾಗಿ ನಡ್ಕೊಳ್ಳುವಂತವ್ರು, ರೌಡಿಗಳ ರೀತಿಯಲ್ಲಿ ನಡ್ಕೊಳ್ಳುವಂತವ್ರು, ಗೂಂಡಗಳ ರೀತಿಯಲ್ಲಿ ವರ್ತನೆ ಮಾಡುವಂತ ಅಧಿಕಾರಿಗಳು, ರಾಜಕಾರಣಿಗಳು ಇವತ್ತು ಬಹಳ ಸಭ್ಯರು, ನಾವು ಇವರು ಅನ್ನೋ ರೀತಿಯಲ್ಲಿ ಇವತ್ತು ನಡ್ಕೋತಾ ಇರೋದು ಮೊಬೈಲ್ ಕಾರಣಕ್ಕೆ, ಕ್ಯಾಮ್ರಾಗಳ ಕಾರಣಕ್ಕಾಗಿ. ಅದು ನಿಮ್ಗೆ ಗೊತ್ತಿರ್ಲಿ, ಅವರು ರಿಯಲ್ ಆಗು ಹೇಗಿದ್ದಾರೆ ಅಂತ ಜನರಿಗೆ ಎಲ್ಲರೂ ಗೊತ್ತಿದೆ. ಒಬ್ಬ ರಾಜಕಾರಣಿ ರಿಯಲ್ ಆಗಿ ಹೇಗಿರ್ತಾರೆ ಅಂತ. ಆದ್ರೆ ಯಾರೋ ಒಬ್ಬ ರಾಜಕಾರಣಿ ಇವತ್ತು ಸಭ್ಯವಾಗಿ ಮಾತಾಡೋದು ನಾನು ನೋಡ್ದೆ ಅಂತ ನೀವೇನಾದ್ರು ಅನ್ಕೊಂಡ್ರೆ, ಆ ಸಭ್ಯತೆಯ ಮೂಲ ಕಾರಣ ಮೊಬೈಲು, ಕ್ಯಾಮ್ರಾ, ಲೈವ್ ಆಗ್ತಾ ಇರೋದು ಅನ್ನುವಂತ ಕಾರಣಕ್ಕಾಗಿನೇ ಇವತ್ತು ಅವರು ನಡ್ಕೋತಾ ಇರೋದು. ಆ ಕಾರಣಕ್ಕಾಗಿನೇ ನಾವು ಎಂತೆಂತ ಯಾರ ಮೇಲೆ ಏನಾದ್ರು ಸರಿ ಆರೋಪವನ್ನ ಮಾಡಿ, ಪ್ರತಿಭಟನೆ ಮಾಡಿ ಅಲ್ಲಿಂದ ನಾವು ಸೇಫ್ ಆಗಿ ಬರೋದಕ್ಕೆ ಆಗ್ತಾ ಇರೋದು ಕೂಡ ಇವತ್ತು ಮೊಬೈಲ್ ಕಾರಣಕ್ಕಾಗಿನೇ. ಹಾಗಾಗಿ ನಾವು ನಮ್ದೇನ್ ಪ್ಯಾಟರ್ನ್ ಇದೆ, ನಾವು ಲೈವ್ ಮಾಡೋದು, ಕ್ಯಾಮ್ರಾ ಇಟ್ಕೊಂಡು ಹೋಗೋದು, ಅದನ್ನ ನಾವು ಮಾಡ್ತಾ ಇದೀವಿ. ಅದು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳ್ಬಿಟ್ಟಿದೆ, ಅದು ಸಾಮಾನ್ಯ ಜನರ ಹಕ್ಕು. ಯಾವ್ದಾದ್ರು ಒಂದು ಪಬ್ಲಿಕ್ ಜಾಗದಲ್ಲಿ ಲೈವ್ ಮಾಡೋದು, ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಇವತ್ತು ಜನರ ಹಕ್ಕು ಅಂತ ಹೇಳಿದೆ. ಹಾಗಾಗಿ ನಾವು ಅದನ್ನ ನಮ್ಮ ಒಂದು ಸೆಕ್ಯೂರಿಟಿಗೆ, ಸೇಫ್ಟಿಗೆ ಆಗೂ ಇವತ್ತು ನಾವು ಅದನ್ನ ಮಾಡ್ತಾ ಇದೀವಿ. ಅದರಿಂದನೇ ಇವತ್ತು ಜನರಿಗೆ ಗೊತ್ತಾಗ್ತಾ ಇರೋದು. ಅದರಿಂದನೇ ಇವತ್ತು ನಡೀತಾ ಇರ್ತಕ್ಕಂಥ ಅಕ್ರಮ, ಅನ್ಯಾಯ, ಭ್ರಷ್ಟಾಚಾರ, ಲೂಟಿ ಯಾವ ಅಧಿಕಾರಿ ಮಾಡ್ತಾ ಇದ್ದಾನೆ, ಯಾವ ರಾಜಕಾರಣಿ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಇವತ್ತು ಜನರಿಗೆ ತಲುಪ್ತಾ ಇರೋದು ಕೂಡ ಇವತ್ತು ಅಂತ ಒಂದು ಮೊಬೈಲ್ ಲೈವ್ ಕಾರಣಕ್ಕಾಗೇನೆ. ಹಾಗಾಗಿ ನಾವು ಅದನ್ನ ಮುಂದುವರಿಸೇ ಮಾಡ್ಬೇಕಾಗುತ್ತೆ. ಇವ್ರು ಯಾರೋ ಶಾಸಕರು, ಇವ್ರು ಯಾರೋ ಮಂತ್ರಿ, ಇವರಪ್ಪ ಶಾಸಕರು ಕಲ್ತು ಬಿಟ್ಟಿದ್ದಾರೆ ನನಗೆ ನಾನು ಇವತ್ತು ನೀವು ಟಿಪ್ ಟಾಪ್ ಆಗಿ ಡ್ರೆಸ್ ಹಾಕೊಂಡೋಗ್ಬಿಟ್ಟು ಸೆಂಟಿಗಿಂಟ್ ಹಾಕೊಂಡು ಶಾಸಕರ ತಗೊಂಡು ಮಾತಾಡ್ಕೊಂಡು ಬರೋಣ. ನಮಗೆ ಅದು ಬೇಕಿಲ್ಲ. ಶಾಸಕನೇ ಆಗಿರ್ಲಿ, ಮಂತ್ರಿನೇ ಆಗಿರ್ಲಿ, ಯಾರೇ ಇರ್ಲಿ, ನಮಗೆ ಅದೇನ್ ನಾವು ದುಡ್ಕೊಂಡು ತಿನ್ನೋ ಜನರು. ನಾವು ತಿರ್ಪೆ ಎತ್ಕೊಂಡು ತಿನ್ನೋದಕ್ಕೆ ಬಂದಿಲ್ಲ.
ತಿರುಪೆ ಎತ್ಕೊಂಡು ತಿನ್ನೋದಕ್ಕೆ ಬಂದಿರುವಂತ ಜನರನ್ನ ಬಹುಶಃ ಅವರು ಆ ರೀತಿಯಾಗಿ ಚೇಂಬರ್ ಒಳಗಡೆ ಕರೆದು ಮಾತಾಡಿಸಿ ಕಳಿಸ್ಬೋದು. ನಾವು ದುಡ್ಕೊಂಡು ತಿನ್ನೋದಕ್ಕೆ ನಮ್ಮ ಬಸ್ ಸ್ಟಾಂಡ್ ಇಟ್ಕೊಂಡು ಬಂದಿರೋಂಥವ್ರೆ ನಾವು. ಹಾಗಾಗಿ ನಮಗೆ ಅದ್ರ ಅಗತ್ಯ ಇಲ್ಲ. ನಾವು ಖಂಡಿತವಾಗಿಯೂ ಇವರ ಏನು ಜನಪ್ರತಿನಿಧಿಗಳಾದಂಥವರು ಮತ್ತೆ ಅಧಿಕಾರಿಗಳಾದಂಥವರು ಜನರ ತೆರಿಗೆ ಹಣದಲ್ಲಿ ಸಂಬಳ ಭತ್ಯೆ ಇದೆಲ್ಲ ಪಡೆದು ಕೆಲಸ ಮಾಡ್ಬೇಕಾಗಿರುವಂಥವ್ರು ಇವತ್ತು ಕಾಮಚೋರ್ಗಳಾಗಿ ಜನರನ್ನೇ ಶೋಷಣೆ ಮಾಡ್ತಾ ಇದ್ದಾರೆ. ಅವರ ಬಂಡವಾಳವನ್ನ ಬಯಲು ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರುವಂತವ್ರು ನಾವು. ಹಾಗಾಗಿ ನಮಗೆ ಅವ್ರ ಚೇಂಬರ್ ಒಳಗಡೆ ಇನ್ನೊಂದು ಒಳಗಡೆ ಹೋಗಿ ಅವ್ರಿಗೇನೋ ಸಲಾ ಮಾಡ್ಕೊಂಡು ನಮಸ್ಕಾರ ಹಾಕೊಂಡು ಬರುವಂತಹ ಅನಿವಾರ್ಯತೆ ಆಗಲಿ ಇನ್ನೊಂದಾಗ್ಲಿ ನಮಗಂತೂ ಇಲ್ಲ. ಈಗ ನೀವೇನೇನು ಆರೋಪ ಮಾಡಿದ್ದೀರಾ ರಘು ಅವರೇ, ನಿಮ್ಮ ಪಕ್ಷದಿಂದ ಏನೇನು ಆರೋಪ ಮಾಡಿದ್ದೀರಾ ಅದನ್ನೇನಾದರೂ ಮುಂದುವರಿದ ಭಾಗ ಕೋರ್ಟ್ಗೆ ಇಟ್ಕೋಗ್ತೀರಾ? ಯಾಕೆಂದ್ರೆ ಗೌರ್ಮೆಂಟ್ ಭೂಮಿನ ಜಾಗನ ಹೊಡೆದಿದ್ದಾರೆ ಅಂತ ಹೇಳ್ತೀರಾ. ಯಾರು ಹೊಡೆದಿದ್ದಾರೆ ಗೊತ್ತಿಲ್ಲ, ಶಾಸಕರ ಕಡೆ ಹೊಡೆದಿದ್ದಾರೋ ಅಥವಾ ಶಾಸಕರಿಗೆ ಗೊತ್ತೇ ಇಲ್ವೋ ನಿಜವಾಗ್ಲೂ ಅದು ನಮಗೂ ಗೊತ್ತಿಲ್ಲ. ಅದು ನೀವು ಹೇಳಬೇಕು. ಅದ್ರ ಮೇಲೆ ಏನಾದರೂ ಕೋರ್ಟ್ಗೆ ಹೋಗ್ತೀರಾ ಇನ್ನು ಮುಂದೆ ಅಥವಾ ಬರೀ ಹಿಂಗೆ ಹೋರಾಟ ಮಾಡ್ತಾ ಇರ್ತೀರಾ? ಯಾಕೆ ಅಂದರೆ ನೀವು ಯಾವುದೇ ಹೋರಾಟ ಮಾಡೋದನ್ನು ಒಂದು ಕೋರ್ಟ್ ಅಂತ ಇದೆ. ನೀವು ಕೋರ್ಟ್ಗೆ ಹೋದ್ರೆ ಕೆಲವೊಂದು ಟೈಮಲ್ಲ ನಿಮ್ಗೆ ನ್ಯಾಯ ಸಿಗೋದೇ ಅಲ್ಲಿ. ಸೊ ಇಲ್ಲ ಅಂತ ಅಂದರೆ ಬಂದರು ಮಾತಾಡಿದ್ರು, ಅವರು ಕರೆದ್ರು, ಹೋದ ಬಸ್ವ ಅನ್ನಂಗೆ ಆಗ್ಬಿಡುತ್ತೆ. ಇದಕ್ಕೇನಾದರೂ ಒಂದು ಎಂಡ್ ಕಾಣಿಸ್ತೀರಾ ಅಥವಾ ಇಲ್ಲಿಗೆ ಏನಾದರೂ ಸುಮ್ಮನೆ ಶಾಸಕರು ಹೆಂಗೆ ಕರೆದ್ರಪ್ಪ ಬಿಡು, ನನ್ನ ಫೋನ್ ಇದು ಲೈವ್ ಮಾಡಿದ್ದಕ್ಕೆ ನನ್ನ ಶಾಸಕರೇ ಕರೆದ್ಬಿಟ್ಟು ಮಾತಾಡ್ತಿದ್ರು ಅಂದ್ಬಿಟ್ಟು ಅಷ್ಟೇ ಖುಷಿ ಆಗ್ಬಿಟ್ಟು ಸುಮ್ಮನೆ ಇರ್ತೀರಾ? ಈಗ ನೋಡಿ, ನಾವು ಇದನ್ನ ಒಂದು ಸಾಂಕೇತಿಕವಾಗಿ ಇಲ್ಲಿ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಂಕೇತಿಕವಾಗಿ ನಡೀತಾ ಇರ್ತಕ್ಕಂಥ ಭೂ ಒತ್ತುವರಿ, ಭೂಗಳತನ ಇವೆಲ್ಲ ವಿಚಾರನ ಅವ್ರ ಗಮನ ತಗೊಂಡ್ಬಂದಿದ್ವಿ. 1, 2, 3, 4, 5 ಪ್ರಕರಣಗಳನ್ನ ನಾವು ಎಕ್ಸಾಂಪಲ್ ಆಗಿ ಅವ್ರಿಗೆ ಕೊಟ್ಟು ಹೇಳಿದ್ವಿ. ಅದಕ್ಕೆ ಆಲ್ರೆಡಿ ನಾವು ದೂರು ಕೊಟ್ಟಿದ್ದೀವಿ. ಎಂಥ ಕೇಸ್ಗಳು ಗೊತ್ತಾ, ಈಗ ಹೋಗ್ಬಿಟ್ಟು ಅವರು ಎಲ್ಲ ಆರ್ಡರ್ ಆಗ್ಬಿಟ್ಟಿದೆ, ಕೆರೆ ಒತ್ತುವರಿ ಮಾಡ್ಕೊಂಡು ಪ್ರೂವ್ ಆಗ್ಬಿಟ್ಟಿದೆ. ಅವ್ರು ಹೋಗಿ ಎಕ್ಸಿಕ್ಯೂಟ್ ಮಾಡಬೇಕು, ತಾಲೂಕು ಆಡಳಿತ ಪೊಲೀಸ್ ಕರ್ಕೊಂಡೋಗಿ ಎಕ್ಸಿಕ್ಯೂಟ್ ಮಾಡಬೇಕು. ಅಂಥದ್ದನ್ನ ಮಾಡ್ತಾ ಇಲ್ಲ, ಅಂಥ ಸ್ಥಿತಿಗೆ ಬಂದು ಮಾಡ್ತಾ ಇಲ್ಲ. ನಾವೆಲ್ಲ ಹೋರಾಟ ಮಾಡಿ ಕೆರೆ ಒತ್ತುವರಿ ಮಾಡ್ಕೊಂಡು ಬಿಡಿಸಿ ಹೌದು ಬಂದಿದ್ದಾರೆ, ನೋಡಿದ್ದಾರೆ, ಕೆರೆ ಒತ್ತುವರಿ ಆಗಿದೆ ಗೊತ್ತಿದೆ, ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ. ಏನು ಇವ್ರಿಗೆ ಆಗಿರೋದು? ಸೊ ಇಂಥ ಸಂದರ್ಭದಲ್ಲಿ ಇಂಥ ಒಂದು ಸ್ಥಿತಿನಲ್ಲಿ ಇವತ್ತು ಹಲವಾರು ಪ್ರಕರಣಗಳು ಇದಾವೆ. ನೀವು ಹೇಳ್ದಂಗೆ ಖಂಡಿತವಾಗಿಯೂ ಇದನ್ನ ಫಾಲೋ ಅಪ್ ಮಾಡಿದ್ರೆ ಅವ್ರಿಗೆ ಅಲ್ಲಿ ತಾಲೂಕು ಆಡಳಿತ ಆಗಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗಾಗ್ಲಿ ಚೀಮಾರಿ ಹಾಕ್ಸ್ಕೊಳ್ಳುವಂತಹ ಅಥವಾ ಅದಕ್ಕೆ ಬೇಕಾಗಿರುವಂತ ಏನು ಶಿಕ್ಷೆಯನ್ನು ಅವರು ಒಳಪಡ್ತಕ್ಕಂಥ ಎಲ್ಲಾ ಒಂದು ಸಾಕ್ಷ್ಯಗಳು ಇವತ್ತು ಆ ಪ್ರಕರಣಗಳು ಇದಾವೆ. ಈ ತರದ್ದು ಹಲವಾರು ಪ್ರಕರಣಗಳಿದಾವೆ. ಆಮೇಲೆ ಈ ತರದ 100 ಪ್ರಕರಣಗಳಿದಾವೆ. ಹೇಳ್ತೀವಲ್ಲ, ಎಲ್ಲ ಕಡೆ ಇವತ್ತು ನಡೀತಾ ಇರುವಂತ ಕೆಲಸ. ಇದನ್ನ ನಾನು ನಮ್ಮ KRS ಪಕ್ಷದಿಂದ ಯಾವುದೋ ಒಂದು 100 ಪ್ರಕರಣಗಳು ತೆಗೆದುಕೊಂಡು ಹೋಗ್ಬಿಟ್ಟು ಆ ಕೋರ್ಟಲ್ಲಿ ಹಾಕೊಂಡು ನಾವು ಹೋರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣಕ್ಕಾಗಿನೇ ಶಾಸಕರು ಅಂತ ಇವ್ರು ಇದ್ದಾರೆ. ನಾವು ಅವ್ರ ಗಮನ ತಗೊಂಡ್ಬರ್ತಾ ಇದೀವಿ, ನೋಡಿ ಸ್ವಾಮಿ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ. ಮತ್ತೆ ಅವ್ರು ನಮ್ಗೊಂದು ಆಶ್ವಾಸನೆ ಕೊಟ್ಟಿದ್ರು, ನಮ್ಗೊಂದು ಮಾತು ಕೊಟ್ಟಿದ್ರು. ಏನಪ್ಪಾ ಅಂತ ಅಂದ್ರೆ, ನೀವು ಸುಮ್ಮನೆ ಭಾಷಣ ಹೊಡೆದು ಹೋಗಿದ್ದೀರಾ, ಇಲ್ಲಿ ಏನು ಯಾವುದೇ ಕಾರಣಗಳೇ ಇಲ್ಲ, ಯಾವುದೇ ಸಮಸ್ಯೆಗಳೇ ಇಲ್ಲ. ಇಲ್ಲಿ ಯಾರ್ದೋ ಮಾತು ಕೇಳ್ಕೊಂಡ್ಬಿಟ್ಟು ಸುಮ್ಮನೆ ಭಾಷಣ ಮಾಡ್ಬಿಟ್ಟು ನನ್ನ ಮೇಲೆ ಕಪ್ಪು ಚುಕ್ಕೆ ತರೋದಕ್ಕೆ ನೀವು ಬಂದಿರುವಂತದ್ದು, ಭಾಷಣ ಮಾಡಿರುವಂತದ್ದು. ನೀವು ಬನ್ನಿ, ಈಗ ತೋರಿಸಿ ಪ್ರೂಫ್. ಅವ್ನ ಯಾವನಾರ ಇಲ್ಲಿ ಅವನ ಕ್ರಮ ತಗೋತೀನಿ, ಅವನ್ನ ಏನೋ ಸಸ್ಪೆನ್ಷನ್ ಮಾಡ್ತೀನಿ, ಅವನಿಗೆ ಸಸ್ಪೆಂಡ್ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿ. ಎಷ್ಟು ಜನ ಸಸ್ಪೆಂಡ್ ಮಾಡಿದ್ರು ಇವಾಗ? ಈಗ ನಾವು ಕೇಳಬೇಕು. ನಿನ್ನೆ ನಾವು ಹಲವಾರು ಏನು ಸಮಸ್ಯೆಗಳನ್ನ ಮತ್ತೆ ಅಕ್ರಮಗಳನ್ನ ಎಲ್ಲವನ್ನು ಸಾಕ್ಷ್ಯ ಸಮೇತ ಅವ್ರು ಕೊಟ್ಟಿದ್ವಿ. ಹಲವಾರು ಸಂದರ್ಭಗಳಲ್ಲಿ ರೈತರು ಕೆಲಸ ಮಾಡದೆ ಹೋಗಿರೋದನ್ನ ಅವರು ತಮ್ಮ ಅದಕ್ಷತೆ ಕಾರಣಕ್ಕಾಗಿ, ಅಧಿಕಾರಿಗಳ ಅದಕ್ಷತೆ ಕಾರಣಕ್ಕಾಗಿ ರೈತರಿಗೆ ಕೆಲಸ ಆಗದಿರುವಂತ ಪ್ರಕರಣಗಳನ್ನು ಇಟ್ಟಿದ್ದೀವಿ. ಫೋನ್ ಪೇ ಮುಖಾಂತರ ಲಂಚ ತೆಗೆದುಕೊಂಡಿರುವಂತದ್ದನ್ನು ಶಾಸಕರಿಗೆ ಲೈವ್ ಅಲ್ಲಿ ದಾಖಲೆಗಳ ಮುಖಾಂತರ ತೋರಿಸಿದ್ವಿ, ನೋಡಿ ಸ್ವಾಮಿ ತಗೊಂಡಿದ್ದಾನೆ ಅಂತ. ಅದನ್ನ ನಾವು ಅಲ್ಲಿರುವಂತ ತಹಸೀಲ್ದಾರ್ಗೆ ಹೇಳಿದ್ರು, ತಹಸೀಲ್ದಾರ್ ಕ್ರಮ ತೆಗೆದುಕೊಂಡಿಲ್ಲ ಅವ್ರ ಬಗ್ಗೆ, ಕೆಳ ಹಂತದ ಅಧಿಕಾರಿ ಬಗ್ಗೆ ಅಂತಾನು ಅವ್ರಿಗೆ ಹೇಳಿದ್ವಿ. ಇಷ್ಟೊತ್ತಿಗೆ ಬಹುಶಃ ನನ್ಗೆ ಅನ್ಸುತ್ತೆ, ಬಹುಶಃ 1-2-3 ಜನ ನಾವು ಸಸ್ಪೆಂಡ್ ಆಗಿರ್ತಾರೆ ಅನ್ಸುತ್ತೆ. ಆಗಿರ್ತಾರ ಗ್ಯಾರಂಟಿ. ನಮ್ಗೆ ಮಾಗಡಿ ಶಾಸಕರ ಮೇಲೆ ವಿಶ್ವಾಸ ಇದೆ. ಯಾಕಂದ್ರೆ ಅವರು ಮಾತಾಡಿದ್ದು, ಮೊನ್ನೆ ಅವ್ರು ನಮ್ಮನ್ನು ಕರೆಸಿ ಮಾತಾಡಿದ್ದು, ಮತ್ತೆ ಅಲ್ಲೇ ಅಧಿಕಾರಿಗಳಿಗೆ ಚಿಮಾರಿ ಹಾಕಿದ್ದು, ಇವೆಲ್ಲವನ್ನ ನಾನು ನೋಡಿದ್ರೆ ಮತ್ತೆ ಎಲ್ಲ ನೋಟ್ ಮಾಡ್ಕೊಂಡಿದ್ದಾರೆ. ನಾವೇನೆಲ್ಲ ಹೇಳಿದ್ವಿ ಎಲ್ಲ ನೋಟ್ ಮಾಡ್ಕೊಂಡಿದ್ದಾರೆ. ಇವೆಲ್ಲವನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮಾತಿನಂತೆ ಅವತ್ತೇನು ಹೇಳಿದ್ರು, ನೀವು ಬಂದು ಸಾಕ್ಷ್ಯ ಕೊಡಿ, ಇಲ್ಲ ಅಂತ ಅಂದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತೀನಿ ಅಂತ ನಮಗೆ ಹೇಳಿದ್ರು. ಬಹುಶಃ ನಮ್ಮ ಹತ್ರ ಸಾಕ್ಷ್ಯ ಇಲ್ದಲೆ ನಾವು ಅವ್ರು ಅನ್ಕೊಳ್ಳೋ ಥರದ ಜನ ಆಗಿದ್ರೆ ನಾವು ಇಷ್ಟೊತ್ತಿಗೆ ನಾವು ಕಮ್ಮಿ ಎಣಿಸ್ಬೇಕಾಗಿತ್ತು. ನಾವೇನು ಆ ಥರ ಜನ ಅಲ್ಲ. ಆದ್ರೆ ಈಗ ನಾವು ಸಾಕ್ಷ್ಯ ಕೊಟ್ಟಿದ್ದೀವಿ, ಗಂಭೀರವಾದ ಪ್ರಕರಣಗಳು ಅಂತ ಅವರೇ ಒಪ್ಕೊಂಡಿದ್ದಾರೆ. ತಹಸೀಲ್ದಾರ್ಗೆ ನೀವು ಆ ವಿಡಿಯೋದಲ್ಲಿ ನೋಡಿ, ಒಂದು ಹಂತದಲ್ಲಿ ಅವರು ನಿಂತ್ಕೊಂಡು ಕ್ಷಮೆ ಕೇಳ್ರಿ, ಏನಿಂದ ಕೆಲಸ ಮಾಡಿದ್ರೆ ನೀವು ತಹಸೀಲ್ದಾರಾಗಿ ಅನ್ನುವಂತ ಮಾತನ್ನ ನಿಂತ್ಕೊಂಡು ಕ್ಷಮೆ ಕೇಳ್ಬೇಕು ಎಲ್ರ ಮುಂದೆ ಅನ್ನುವಂತ ರೀತಿಯಲ್ಲಿ ಅವ್ರು ನಡ್ಕೊಂಡ್ರು, ಹೇಳಿದ್ರು ಆ ಮಾತನ್ನ. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಇಷ್ಟೆಲ್ಲ ಸತ್ಯ ಇದೆ, ಇಷ್ಟೆಲ್ಲ ಅನ್ಯಾಯ ಅಕ್ರಮ ನಡೆದಿದೆ, ಇಲ್ಲಿ ನೀವೊಬ್ರು ಅಧ್ಯಕ್ಷ ಅಧಿಕಾರಿ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿರೋ ಅನ್ನುವಂಥದ್ದು ಮನವರಿಕೆ ಆಗಿ ನಿಂತ್ಕೊಂಡು ಕ್ಷಮೆ ಕೇಳುವುದು ನಿನ್ನ ಕೆಲಸ ಅನ್ನುವಂಥದ್ದನ್ನ ರೀತಿಯಲ್ಲಿ ತಹಸೀಲ್ದಾರ್ಗೆ ತಾಕೀತ್ ಮಾಡಿದ್ರು. ನಾವು ಬಿಡಿ ಸಭೆ ದೊಡ್ಡದಿದೆ. ತಹಸೀಲ್ದಾರು ಕೆಲಸ ಮಾಡೋದು ಯಾರ ಅಂಡರಲ್ಲಿ?
AC ಅವ್ರ ಅಂಡರಲ್ಲಿ, DC ಅವ್ರ ಅಂಡರಲ್ಲಿ. ಅದಾದಮೇಲೆ ಜನಪ್ರತಿನಿಧಿ ಏನು ಹೇಳ್ತಾರೆ ಅದನ್ನ ಮಾಡ್ತಾರೆ. ಸೊ ಹಂಗಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನು ಮಿಸ್ಟೇಕ್ ಆಗಿದೆ ಅಂತ. ಅಲ್ಲ, ಆಬ್ವಿಯಸ್ಲಿ ನೋಡಿ, ನನ್ಗೆ ಗೊತ್ತಿರಂಗೆ ತಹಸೀಲ್ದಾರರು ಯಾವ ಊರಿಗೆ ಹೋಗ್ತಾರೋ, ಯಾವ ರೈತರ ಮನೆಗೆ ಹೋಗ್ತಾರೋ ಗೊತ್ತಿಲ್ಲ, ಎಷ್ಟು ರೈತರ ಮನೆಗೆ ಹೋಗ್ತಾರೆ, ಎಷ್ಟು ಊರಿಗೆ ಹೋಗ್ತಾರೆ. ಆದ್ರೆ ವಾರದಲ್ಲಿ 3 ದಿವಸ MLA ಮನೆಗೆ ಹೋಗ್ತಾರೆ, ಕನಿಷ್ಠ 3 ದಿವಸ. ಯಾವನ್ನಾದ್ರೂ ಒಬ್ಬ MLA, ಯಾವನ್ನಾದ್ರೂ ಒಬ್ಬ ತಹಸೀಲ್ದಾರ, ನಾನು ಬೇಕಾ ಚಾಲೆಂಜ್ ಮಾಡ್ತೀನಿ, ಇಡೀ ರಾಜ್ಯದಲ್ಲಿ ಯಾವನ್ನಾದ್ರೂ ಒಬ್ಬ ಗಂಡಸು ಅಂತ ಇರೋಂತ ತಹಸೀಲ್ದಾರ, ನಾನು ಬೆಳಿಗ್ಗೆ ಎದ್ದು ಯಾವನೇ MLA ಮನೆಗೆ 1 ದಿವಸ ನಾನು MLA ಮನೆ ಬಾಗ್ಲು ಕಾಲಿಟ್ಟಿಲ್ಲ ಅನ್ನುವಂಥದ್ದನ್ನ ಹೇಳಿ ತಹಸೀಲ್ದಾರರು ಎಲ್ಲಿ? ರಾಜ್ಯದ ಯಾವನೇ ಒಬ್ಬ ತಹಸೀಲ್ದಾರ ಅವರು? ಎಲ್ಲರೂ ಇವತ್ತು ಈ ತರೀಕೆ ಅಧಿಕಾರದಲ್ಲಿರುವಂತವ್ರ ಮನೆ ಗೇಟ್ ಕೀಪರ್ಗಳಾಗಿದ್ದಾರೆ ಅಧಿಕಾರಿಗಳು. ಬಹುಶಃ ಈ ತಹಸೀಲ್ದಾರ್ ಅನ್ನೋದು ಹೊರತಾಗಿರಲ್ಲ, ಮತ್ತೆ ಗೊತ್ತಿರ್ಬೇಕಲ್ಲ ಇವ್ರಿಬ್ರಿಗೂ ಅಂತ ಕೆಮಿಸ್ಟ್ರಿ ಇರುತ್ತಲ್ಲ. ಅಲ್ಲ, ಅದನ್ನೇ ನಾನು ಕೇಳಿದ್ದು ನಿಮಗೆ. ಸೊ ಹಾಗಾಗಿ ಖಂಡಿತವಾಗಿನು ಇವ್ರಿಗೆ ಗೊತ್ತಿರುತ್ತೆ. ಬಹುಶಃ ಇವರಿಬ್ಬರದು ಆ ತರದ್ದೇನೋ ತಹಸೀಲ್ದಾರ್ ಯೋಗ್ಯತೆನೇ ಗೊತ್ತಿಲ್ಲದೆ ಇರುವಂತ MLA ಅವರಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ತಹಸೀಲ್ದಾರ್ ಒಬ್ಬ ಅಯೋಗ್ಯ ತಹಸೀಲ್ದಾರನ್ನ ನಾನು ಇಟ್ಕೊಂಡಿದ್ದೀನಿ, ಇವನೊಬ್ಬ ಅಯೋಗ್ಯ ತಹಸೀಲ್ದಾರು ಅನ್ನುವಂಥದ್ದು ಗೊತ್ತು ಮಾಡ್ಕೊಳ್ಳಕ್ಕೆ ಆಗದೆ ಇರುವಂತ ವ್ಯಕ್ತಿ ಬಾಲಕೃಷ್ಣ ಅವ್ರಿಗೂ ಅಂತ ನಮಗೆ ಅನ್ಸಿಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವ್ರು ಮಾತಾಡಿದ್ದಾರೆ. ಪಾಪ ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ನಮ್ಮನ್ನು ಸೌಜನ್ಯಯುತವಾಗಿ ನಡೆಸ್ಕೊಂಡಿದ್ದಾರೆ, ನಮ್ಮೆಲ್ಲ ಅಹವಾಲುಗಳನ್ನ ಕೇಳ್ಕೊಂಡಿದ್ದಾರೆ, ಅವೆಲ್ಲವನ್ನ ಒಂದು ನಿಗದಿತ ಸಮಯದಲ್ಲಿ ಬಗೆಹರಿಸ್ತೀವಿ ಎನ್ನುವಂತ ಒಂದು ಭರವಸೆಯನ್ನು ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವ್ರ ಮೇಲೆ ವಿಶ್ವಾಸ ಇಡ್ತೀವಿ. ನಾನು ಆಗಲೇ ಹೇಳ್ದಂಗೆ ಇಷ್ಟೊತ್ತಿಗೆ ಬಹುಶಃ ಒಂದು 2-3 ಜನ ಸರ್ಕಾರಿ ಅಧಿಕಾರಿಗಳು ಮಾಗಡಿಯಲ್ಲಿ ಖಂಡಿತವಾಗಿನೂ ಸಸ್ಪೆಂಡ್ ಆಗಿರ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ. ಆ ರೀತಿಯಾಗಿ ಬಾಲಕೃಷ್ಣ ಅವರು ನಡ್ಕೊಂಡಿರ್ತಾರೆ ಅನ್ನುವಂತ ವಿಶ್ವಾಸ ನಮಗಿದೆ. ಬಹುಶಃ ನೀವು ಮಾಧ್ಯಮದ ಮುಖಾಂತರ ಚೆಕ್ ಮಾಡಿ ನೋಡಿ, ಬಾಲಕೃಷ್ಣ ಅವರ ಏನು ಒಂದು ವಿಶ್ವಾಸಾರ್ಹತೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆನೆಸ್ಟ್ ಮಾಗಡಿ ಬಾಲಕೃಷ್ಣ ಅವರು ಆನೆಸ್ಟ್ ಅಂತ ಒಪ್ಕೊಂತೀರಾ ನೀವು ಹಂಗಂದ್ರೆ? ನನಗೆ ಆ ವಿಶ್ವಾಸ ಬಂದಿದೆ. ಅವರು ಮಾತಾಡಿರೋ ರೀತಿ ಮತ್ತೆ ನಡ್ಕೊಂಡಿರೋ ರೀತಿಯಿಂದಾಗಿ ಬಾಲಕೃಷ್ಣ ಅವರು ನಮ್ಮನ್ನ ಕರೆಸಿ ಅವ್ರ ವಿಚಾರವನ್ನ ಕೇಳ್ಕೊಂಡು ಆಮೇಲೆ ಅವ್ರು ಮಾತು ಕೊಟ್ಟಿದಾರಲ್ಲ, ಹಾಗಾಗಿ ನಮ್ಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಅವ್ರು ಯಾವತ್ತು ಮಾತಿಗೆ ತಪ್ಪಿದ್ದಾರೆ, ಎಲ್ಲೆಲ್ಲಿ ಮಾತಿಗೆ ತಪ್ಪು ನಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ನಾನೇನು ಮಾಗಡಿ ಶಾಸಕರನ್ನ ದಿನನಿತ್ಯ ನೋಡಲ್ಲ, ಅವರು ಎಷ್ಟೆಲ್ಲ ವಿಶ್ವಾಸ ಇರುವಂತ ಮನುಷ್ಯ ಅಂತ ನನ್ಗೆ ಗೊತ್ತಿಲ್ಲ. ನಾವೇನು ಬಾಲಕೃಷ್ಣ ಅವ್ರ ಹಿಂದೆನೂ ಹೋಗಿಲ್ಲ, ಅವ್ರ ವಿರುದ್ಧ ಹೋರಾಟ ಮಾಡಿದಲ್ಲ, ಅದು ನಾವೊಂದು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಿರೋಂಥವ್ರು. ಹಾಗಾಗಿ ಅಲ್ಲ, ನೀವು ಹೋರಾಟ ಮಾಡಿದ್ದು ಅಲ್ಲಿ ನೆಲದ ಬಗ್ಗೆ ಮತ್ತೆ ಆ ಕಚೇರಿಗಳ ಬಗ್ಗೆ, ಬಟ್ ಇವ್ರು ಯಾಕೆ ಅಷ್ಟೊಂದು ಹರ್ಟ್ ಆಗ್ಬಿಟ್ರು ಅಂತ? ಅದೇ ಅವರು ಹೇಳ್ತಾ ಇರೋದು, ನೀವು ನನ್ನ ಸಿಬ್ಬಂದಿಗಳಿಗೆ ಇವರೆಲ್ಲರೂ ಬೈದ್ರೆ ಅವರು ಅಯೋಗ್ಯರಾಗಿದ್ರೆ, ಅವರು ಅಸಮರ್ಥರಾಗಿದ್ರೆ, ಅವರು ಅಧ್ಯಕ್ಷರಾಗಿದ್ರೆ ಅದರ ನೇರ ಹೊಣೆ ನಾನು ಹೊತ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಬಂದಿದ್ದೀನಿ ಅಂತ ಮಾತು ಹೇಳಿದ್ರು. ಈಗ ಅವ್ರು ಹೊತ್ಕೊಂಡಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ. ಓಕೆ, ಹಾಗಾದ್ರೆ ರಘು ಅವರೇ, ನೀವು ಇಷ್ಟು ಹೋರಾಟ ಮಾಡ್ತಾ ಇದ್ದೀರಾ, ಎಷ್ಟೊಂದು ತಾಲೂಕುಗಳಲ್ಲೂ ಹೋರಾಟ ಮಾಡಿದ್ದೀರಾ, ಎಲ್ಲ ಕಡೆ ಇದೇ ಥರ ಮಾಡಿದ್ರ ನಿಮಗೆ MLAಗಳು ಕರೆದ್ಬಿಟ್ಟು ಬನ್ನಿಯಪ್ಪ ಮಾತಾಡೋಣ ಅಂದ್ಬಿಟ್ಟು? ಎಷ್ಟು ಜನ ಮಾಡಿದ್ದಾರೆ ಇದುವರೆಗೂ? ನಮಗೆ ನೋಡಿ, ಯಾರು ನಮ್ಗೆ ಯಾವುದೇ MLA ನನ್ನದಕ್ಕೆ ಬಾಲಕೃಷ್ಣ ಅವ್ರ ಬಗ್ಗೆ ನನಗೆ ಹೇಳ್ತಾ ಇರೋದು, ಬಾಲಕೃಷ್ಣ ಅವ್ರ ಮೇಲೆ ಒಂದು ವಿಶ್ವಾಸ ಬಂದಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಕಾರಣಕ್ಕೆ, ಬಾಲಕೃಷ್ಣ ಅವ್ರು ನಮ್ಮನ್ನು ಕರೆದ್ರು, ಯಾವ MLAನು ಕರೆದಿಲ್ಲ ರಾಜ್ಯದಲ್ಲಿ, ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಕರ್ನಾಟಕದಲ್ಲಿ ಯಾವ MLAನು ಮಾಡದೇ ಇರತಕ್ಕಂತ ಕೆಲಸನ ಮಾಗಡಿ ಬಾಲಕೃಷ್ಣ ಅವ್ರು ಮಾಡಿದ್ದಾರೆ. ನೀವು ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು. ಅವ್ರಿಗೆ ಮಾಡ್ತಿದೀವಲ್ಲ ನಾವು, ಬಾಲಕೃಷ್ಣ ಅವ್ರಿಗೆ ಆ ಕ್ಷಣದಲ್ಲೇ ಅಪ್ರಿಶಿಯೇಟ್ ಮಾಡಿದ್ವಿ, ಅವ್ರಿಗೆ ಧನ್ಯವಾದ ಹೇಳಿದ್ವಿ, ಅಭಿನಂದನೆ ಸಲ್ಲಿಸಿದ್ವಿ. ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಅವರು ಬಹುಶಃ ಯಾವುದೋ ಒಬ್ಬ MLAಗೆ ಅಭಿನಂದನೆ ಸಲ್ಲಿಸಿರ್ತಕ್ಕಂಥದ್ದು ಮೊದಲನೇ ಬಾರಿಗೆ. ಅವರು ಕೂಡ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಮಗೆ ಅವ್ರ ಮಾತುಗಳಲ್ಲಿ ವಿಶ್ವಾಸ ಬಂದಿದೆ. ಅವರು ಕೂಡ ನಾನು ವಿಶ್ವಾಸಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ನಡ್ಕೊಳ್ಳಲ್ಲ ಅನ್ನುವಂಥ ಭರವಸೆಯನ್ನ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರು ಆ ರೀತಿ ನಡ್ಕೊಂತಾರೆ. ನಾವು ನಂಬೇಕಲ್ವ ಜನರನ್ನ, ಯಾರಾದ್ರೂ ಒಬ್ರು ನಂಬೋಣ. ಸೊ ಇವಾಗ ಶಲ್ಯ ಆಹಾರ ಎಲ್ಲ ಯಾವಾಗ ತಗೊಂಡ ಸನ್ಮಾನ ಮಾಡ್ತೀರಾ? ಬಹುಶಃ ನಾವು ಇದನ್ನ ಫಾಲೋ ಅಪ್ ಮಾಡ್ತೀವಿ. ಪ್ರತಿ ಶನಿವಾರ ಅಲ್ಲಿ ಅವರು ಏನು ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜನರ ಅಹವಾಲು ಕೇಳುವಂತ ಸಭೆ, ಮುಂದಿನ ಜನರ ಅಹವಾಲು ಕೇಳುವಂತ ಸಭೆ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿ ಆ ಸಭೆ ಒಳಗಡೆ ಸನ್ಮಾನ ಮಾಡ್ತೀರಾ? ಖಂಡಿತವಾಗಿನೂ ನಾವು ಕೇಳ್ಕೋಬೇಕು. ಅವರು ಈ ಪ್ರಕರಣಗಳೇನಿದಾವೆ, ಈ ಪ್ರಕರಣಗಳನ್ನ ಎಷ್ಟೆಲ್ಲ ಪ್ರಕರಣಗಳನ್ನ ವಿಲೇವಾರಿ ಮಾಡಿದ್ದಾರೆ, ಮತ್ತೆ ಅಲ್ಲಿ ತಾಲೂಕು ಆಡಳಿತ ಕಚೇರಿನಲ್ಲಿ ನಿರ್ಲಕ್ಷ್ಯ ಮತ್ತೆ ಏನು ದುರಾಡಳಿತ ಮತ್ತೆ ಜನರನ್ನ ಸತಾಯಿಸ್ತಾ ಇರುವಂತಹ ಅಧ್ಯಕ್ಷ ಅಧಿಕಾರಿಗಳು ಯಾರಿದ್ದಾರೆ, ಅವರೆಲ್ಲ ಯಾವೆಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ತಿಳ್ಕೋಬೇಕು. ಖಂಡಿತವಾಗಿಯೂ ಅವರ ರೀತಿ ಕ್ರಮ ತೆಗೆದುಕೊಂಡು ದಕ್ಷ ಅಧಿಕಾರಿಗಳನ್ನ ಅಲ್ಲಿ ಇಟ್ಕೊಂಡು ನಾವು ಆರೋಪ ಮಾಡಿರುವಂತಹ ಎಲ್ಲ ವಿಚಾರಗಳಿಗೆ, ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಅವರು ಕ್ರಮ ತೆಗೆದುಕೊಂಡಿದ್ರೆ ಖಂಡಿತವಾಗಿಯೂ ನಾವು ಬಾಲಕೃಷ್ಣ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ, ಅಭಿನಂದನೆ ಸಲ್ಲಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಅದನ್ನ ಚೆಕ್ ಮಾಡ್ಕೋಬೇಕು, ಚೆಕ್ ಮಾಡ್ಕೊಂಡು ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಖಂಡಿತವಾಗೂ ಮಾಡ್ತೀವಿ. ಅವರು ಏನು ನಮ್ಮಿಂದ ಏನಂತಾರೆ ಅದಕ್ಕೆ ಗೌರವ ಸ್ವೀಕರಿಸುವಂಥದ್ದು,
ಸನ್ಮಾನ ಮಾಡಿಸ್ಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ ಅಂತ ಹೇಳಿ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ. ನೀವು ಮಾಡೋ ಸನ್ಮಾನಕ್ಕೆ ಅರ್ಹರ ಅಲ್ವಾ? ಅಲ್ಲ, ಅದು ಈಗ ಗೊತ್ತಾಗುತ್ತೆ, ಇನ್ನೊಂದು 2-3 ದಿವಸ ಗೊತ್ತಾಗುತ್ತೆ. ನಾವು ಅದನ್ನ ಚೆಕ್ ಮಾಡ್ಕೊಂಡು ತಿಳ್ಕೊಬೇಕು. ಬಹುತೇಕವಾಗಿ ನನಗೆ ಅವ್ರು ಅರ್ಹರಾಗ್ತಾರೆ, ನಮ್ಮ ಸನ್ಮಾನ ಮಾಡಿಸ್ಕೋತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಮುಂಚೆ ಬಾಲಕೃಷ್ಣ ಅವರು ಇದೇ ತಹಸೀಲ್ದಾರ್ಗೂ ಅಥವಾ ಬೇರೆ ತಹಸೀಲ್ದಾರ್ ಇರ್ಬೋದು, ಬಹುಶಃ ಗೊತ್ತಿಲ್ಲ ನನಗೆ, ಯಾರಿಗೂ ಹೇಳಿದ್ರು ಪಬ್ಲಿಕಲ್ಲಿ నేను ಓಡಿಸ್ತೀನಿ ಅಂತ ಏನೋ ಹೇಳ್ದಂಗಿತ್ತು ಅಂತ ಎಲ್ಲೋ ವಿಡಿಯೋಗಳು ಓಡಾಡ್ತಾ ಇತ್ತು. ಅದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಖಂಡಿತವಾಗಿಯೂ ನಮಗೂ ಅದೇ ವಿಚಾರಕ್ಕೆ ನಮಗೆ ಶಾಕ್ ಆಗಿದ್ದು. ಇವರು ಶಾಸಕರಾಗಿದ್ಕೊಂಡು ತಮ್ಮ ಕೆಳಗಡೆ ಇರುವಂಥ ತಹಸೀಲ್ದಾರ್ ಕೈಯಲ್ಲಿ ತಹಸೀಲ್ದಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಯಾರ ಮಾತು ಕೇಳ್ತಾ ಇಲ್ಲ, ಮತ್ತು ರೈತರಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಕಳೆದ ಒಂದು 3 ತಿಂಗಳು ಹಿಂದೆಗಡೆ ನಿನಗೆ ನಾನು ಜನರು ಏನು ಸಮಸ್ಯೆಯಿಂದ ಸಂತ್ರಸ್ತರಾಗಿದ್ದಾರೆ ಅವ್ರ ಕೈಯಲ್ಲೇ ನಿನಗೆ ಚಪ್ಪಲಿ ಓಡಿಸ್ಬೇಕಾಗುತ್ತೆ ಅನ್ನುವಂಥ ಮಾತನ್ನ ಏನು ಬಹಿರಂಗವಾಗಿ ಹೇಳ್ತಾರೆ, ಸಾರ್ವಜನಿಕವಾಗಿ ಅದನ್ನ ಹೇಳ್ತಾರೆ. ಅದು ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ. ಇವತ್ತು ನಿಜಕ್ಕೂ ಅವರು ಈಗ ನನಗೆ ಒಂದು ಡೌಟು ಶುರುವಾಗುತ್ತೆ ಇಲ್ಲಿಂದ. ಬಹುಶಃ ಅವರು ಅವತ್ತು ಈ ಥರದ ಒಬ್ಬ ಅಧ್ಯಕ್ಷ ತಹಸೀಲ್ದಾರ್ನ ವಿಚಾರವಾಗಿ ಅಷ್ಟೆಲ್ಲ ಮಾತಾಡಿ ಅಷ್ಟೆಲ್ಲ ಸಮಸ್ಯೆಗಳನ್ನ ಹೇಳಿ, ನಾವು ಇವತ್ತು KRS ಪಕ್ಷದವ್ರು ಬಂದು ಅದೇ ಅಧ್ಯಕ್ಷ, ಅದೇ ವ್ಯಕ್ತಿ ಇರೋದು ಕೂಡ ಅದೇ ವ್ಯಕ್ತಿ, ಬೇರೆ ವ್ಯಕ್ತಿ ಅಲ್ಲ, ಸೇಮ್ ತಹಸೀಲ್ದಾರನೇ, ಅದೇ ತಹಸೀಲ್ದಾರನ ಮೇಲೆ ಬಂದು ನಾವು ಆರೋಪ ಮಾಡ್ತಾ ಇದ್ದಂಗೆ ಮಾತ್ರ ನಿಮ್ಗೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಅಥವಾ ನೀವು ನಂಬಿಕೊಂಡು ಅವನೊಬ್ಬ ಅಯೋಗ್ಯ ಅಂತ ಹೇಳಿ ನೀವು ಭಾವಿಸ್ಕೊಂಡಾಗ ಅವನು ಅಯೋಗ್ಯ ಆಗಿರ್ತಾನೆ. KRS ಪಕ್ಷದವರು ಅಥವಾ ಒಬ್ಬ ಅಧ್ಯಕ್ಷ ಅಸಮರ್ಥ ಅಂತ ಹೇಳಿದಾಗ ನಿಮ್ಗೆ ಅದಕ್ಕೆ ನಂಬೋದಕ್ಕೆ ಸಾಧ್ಯ ಆಗಲ್ಲ ಅಂತ ಅಂದ್ರೆ ಇವರಿಬ್ಬರ ನಡುವೆ ಏನು ಕೆಮಿಸ್ಟ್ರಿ ಇದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅಥವಾ ಗೊತ್ತಿಲ್ಲ, ನಾವು ಇನ್ನೂ ಅವ್ರನ್ನ ಡೌಟ್ಫುಲ್ ಆಗಿ ನೋಡೋದಕ್ಕೆ ನನಗಿಷ್ಟ ಇಲ್ಲ. ಮಾಗಡಿ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರನ್ನ ಅವರು ಮೊನ್ನೆ ನಮ್ಮ ವಿಚಾರದಲ್ಲಿ ನಡ್ಕೊಂಡಿರುವಂತ ರೀತಿಯಿಂದಾಗಿ ನಾನು ಅವ್ರನ್ನ ಡೌಟ್ಫುಲ್ ಆಗಿ ನೋಡಲ್ಲ. ಅದೇನೇ ವಿಚಾರ ಇರಲಿ, ಬಾಲಕೃಷ್ಣ ಅವರು ಖಂಡಿತವಾಗಿಯೂ ನಾನು ಹೇಳ್ದಂಗೆ ಇವೆಲ್ಲ ವಿಚಾರಗಳಲ್ಲಿ ಮಾಗಡಿನಲ್ಲಿ ಯಾವುದೇ ಭೂಮಿ ಅಕ್ರಮವಾಗಿ ಒತ್ತುವರಿ ಆಗಿರ್ತಕ್ಕಂಥ ಯಾವುದೇ ಭೂಮಿ ಆಗಿರ್ಲಿ ಅದನ್ನ ಸರ್ಕಾರಕ್ಕೆ ಉಳಿಸ್ತಕ್ಕಂಥ ಕೆಲಸವನ್ನ ಮಾಗಡಿ ಬಾಲಕೃಷ್ಣ ಅವರು ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಅಂತ ಭರವಸೆಯನ್ನ ಅವ್ರು ಕೊಟ್ಟಿದ್ದಾರೆ. ಯಾವುದೇ ರೈತರು ಕಚೇರಿಗೆ ಬಂದ್ರು ಅವರಿಗೆ ತ್ವರಿತವಾಗಿ ಕೆಲಸವನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ, ಲಂಚ ಇಲ್ಲದೆ ಕೆಲಸ ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಅಲ್ಲಿ ನಿರ್ಮಾಣ ಮಾಡ್ತಿರ್ತಕ್ಕಂಥ ಭರವಸೆಯನ್ನ ಅವರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಭರವಸೆಯನ್ನ ಈಡೇರಿಸ್ತಾರೆ, ಉಳಿಸ್ಕೋತಾರೆ. ಯಾಕೆಂತಂದ್ರೆ ನಮ್ಮನ್ನ KRS ಪಕ್ಷದವ್ರನ್ನ ಸುಮ್ಮನೆ ಕರೆದಿ ಮಾತಾಡೋಂತ ಅಗತ್ಯ ಇರ್ಲಿವಲ್ಲ. ನೀವು ಏನ್ ಮಾಡ್ತೀರಾ? ಪ್ರಾಬ್ಲಮ್ ಅಂದ್ರೆ ಅವ್ರು ನೋಡ್ಬಿಟ್ಟು ಡೈರೆಕ್ಟ್ ಆಗಿ ಕೇಳಿದ್ರೆ ಪರವಾಗಿಲ್ಲ, ನೀವು ಅಲ್ಲಿ ಸ್ವಲ್ಪ ತರಲೆ ಕೆಲಸ ಮಾಡ್ತೀರಾ. ಏನ್ ತರಲೆ ಅಂತ ಅಂದ್ರೆ ನಿಮ್ಮ ಮೇಲೆ ಯಾವುದೇ ತರ ಜನಗಳಿಗೆ ಭಿನ್ನಾಭಿಪ್ರಾಯ ಅಂದ್ರೆ ಬೇರೆ ತರ ತಿಳ್ಕೊಬಾರ್ದು ಅಂದ್ಬಿಟ್ಟು ಲೈವ್ ಇಟ್ಕೊಂಡು ಹೋಗ್ಬಿಡ್ತಿರಲ್ಲ. ಅವಾಗ ಅಲ್ಲಿ ಎದುರುಗಡೆ ಕುಂತ ಈಗ ನನ್ ಬಂದ್ರೆ ಎದುರುಗಡೆ ಕುಂತ್ಕೊಂಡು ನಾನೇ ಒಬ್ಬ ಆಫೀಸರ್ ಅಥವಾ ಏನೋ ಆಗಿದ್ರೆ ನಾನು ನಿಮ್ಮ ಹತ್ರ ತುಂಬಾ ಸೌಮ್ಯವಾಗಿ ಮಾತಾಡ್ತೀನಿ. ಸೊ ಅದನ್ನೇ ಅವ್ರು ಮಾಡ್ತಾ ಇರೋದು. ನೀವು ಇನ್ನೂ ರಾಜಕೀಯ ವ್ಯಕ್ತಿಗಳನ್ನ ನೆಮ್ತೀನಿ ಅಂತಿರಲ್ಲ, ನೀವು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಏನಂತ ಹೇಳ್ಬೇಕಂದ್ಬಿಟ್ಟು. ನೋಡಿ, ನೀವು ಎಷ್ಟೊಂದು ರಾಜಕೀಯ ವ್ಯಕ್ತಿಗಳು ನೋಡಿದಿರ, ನಿಮ್ಮ ಅಧ್ಯಕ್ಷರೆಲ್ಲ ಇನ್ನೂ ರಾಜಕೀಯ ವ್ಯಕ್ತಿಗಳು ಅವ್ರ ಆಶ್ವಾಸನೆ ಕೊಟ್ಟಿದ ತಕ್ಷಣನೇ ನೆಮ್ತಿರಲ್ಲ. ಅವ್ರಗಳಿಗೆ ಡಾಟ್ ಇದೆಯಾ? ನೋಡಿ, ಅದು ಕರೆಕ್ಟ್, ನೀವು ಹೇಳ್ತಾ ಇರೋದು ಸತ್ಯ. ರಾಜಕಾರಣಿಗಳನ್ನ ಹೆಂಗ್ ನಂಬ್ತೀರಾ ಅಂತಕ್ಕಂಥದ್ದು ಒಂದು ರೀತಿಯಲ್ಲಿ ಸತ್ಯವಾದ ಮಾತೆ. ಆದರೆ ಬೇರೆ ರಾಜಕಾರಣಿ ಪಾಪ ನಮ್ಮ ಬಾಲಕೃಷ್ಣ ಅವ್ರ ತಪ್ಪು ನಡ್ಕೊಂಡಿಲ್ಲ. ಬಾಲಕೃಷ್ಣ ಅವರು ನಮ್ಮನ್ನ ಕರೆಸಿ ಕೇಳಿರೋ ಕಾರಣಕ್ಕಾಗಿ ನಾವು ಇವತ್ತು ಒಂದು ನಂಬಿಕೆ ಇಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಇಲ್ಲ ಅಂತಂದ್ರೆ ನಾವು ಯಾರ ಮೇಲೂ ನಂಬಿಕೆ ಇಡೋಕ್ಕಾಗಲ್ಲ. ಮತ್ತೆ ಎಂಥವ್ರನ್ನು ಕೂಡ ಬದಲಾಗೋದಕ್ಕೆ ಅವಕಾಶ ಇರುತ್ತೆ. ಬಹುಶಃ ಬಾಲಕೃಷ್ಣ ಅವರು ಈಗ ಬದಲಾವಣೆ ಕಡೆಗೆ ಆ ಮುಖ ಮಾಡಿರ್ಬೋದು. ಹಾಗಾಗಿ ಒಂದು ನಂಬೋಣ. ಏನ್ ನಂಬಿಕೆನಲ್ಲಿ ಏನಿದೆ? ಒಂದು ವಾರ ನಂಬೋದ್ರಲ್ಲಿ, ಒಂದು ತಿಂಗಳು ನಂಬೋದ್ರಲ್ಲಿ ಏನಾದ್ರೂ ತಳ್ಕೊಳಕ್ಕಾಗ್ಬಿಡುತ್ತಾ? ಇಲ್ಲ ಅಲ್ವಾ? ನಂಬೋಣ, ವಿಶ್ವಾಸ ಇಡೋಣ. ಸಮಸ್ಯೆ ಅದೆಲ್ಲ ಅವ್ರದ್ದು ಏನ್ ಲೆಕ್ಕಾಚಾರಗಳಿರ್ತಾವ, ರಾಜಕಾರಣಿ ಲೆಕ್ಕಾಚಾರಗಳು ಗೊತ್ತಿಲ್ಲ, ಏನೋ ಜನರಿಗೆ ಗೊತ್ತಾಗುತ್ತಲ್ವಾ. ಜನರಿಗೆ ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಯಾವಾಗ್ಲೂ ರೂಢ್ ಆಗಿ ಕೆಟ್ಟದಾಗಿ ನಡ್ಕೊಳ್ಳುವಂತ ವ್ಯಕ್ತಿ ಯಾವತ್ತೋ ಒಂದ್ ದಿವಸ ಸೌಮ್ಯವಾಗಿ ನಡ್ಕೋತಾ ಇದ್ದಾರೆ, ಸಭ್ಯವಾಗಿ ನಡ್ಕೋತಾ ಇದ್ದಾರೆ ಅಂತ ಅಂದ್ರೆ ಅದ್ರ ಹಿಂದಿನ ಕಾರಣಗಳೇನು ಅನ್ನೋದು ಕೂಡ ಜನರಿಗೆ, ಈಗ ನೀವೇ ಹೇಳಿದಾಗೆ ಜನರಿಗೆ ಅರ್ಥ ಆಗ್ಬಿಡುತ್ತೆ. ಇವ್ರು ಇಷ್ಟು ಸಭ್ಯವಾಗಿ ಮಾತಾಡುವಂತ ವ್ಯಕ್ತಿನ ಇವ್ರು, ಅಥವಾ ಈ ತರಕ್ಕೆ ಸಭ್ಯವಾಗಿ ನಡ್ಕೊಳ್ಳುವಂತ ವ್ಯಕ್ತಿನ, ಅಥವಾ ಇವತ್ತು ಯಾಕೆ ಇವ್ರು ಈ ರೀತಿಯಾಗಿ ನಡ್ಕೋತಾ ಇದ್ದಾರೆ ಅಂತಕ್ಕಂಥದ್ದು ಜನರಿಗೆ ಗೊತ್ತಾಗುತ್ತೆ. ನಾವೇನು ಹೇಳೋದು ಬೇಕಿಲ್ಲ. ಅಥವಾ ನಾವು ಅದನ್ನ ಜಡ್ಜ್ ಮಾಡಿದ್ರು ಬಹುಶಃ ತಪ್ಪಾಗುತ್ತೆ. ಇವತ್ತು ಇಲ್ಲ, ಜನಗಳಿದ್ದಾರೆ, ಜಡ್ಜ್ಮೆಂಟ್ ಮಾಡ್ತಾರೆ. ನಾನು ಇನ್ನೊಂದು ಕೇಳಿದೆ ನಿಮಗೆ, ಇದನ್ನ ಇಲ್ಲಿಗೆ ನಿಲ್ಲಿಸ್ತೀರಾ MLA ಅವ್ರು ಹೇಳಿದ್ಮೇಲೆ, ಅಥವಾ ಕೋರ್ಟ್ಗೆ ಹೋಗ್ತೀರಾ ಅಂದ್ಬಿಟ್ಟು. ನಾನು ಕೋರ್ಟ್ಗೆ ಯಾಕೆ ಹೋಗ್ತೀರಾ ಅಂತ ಕೇಳಿದ್ದಂತಂದರೆ, ಫಸ್ಟ್ ಮೇಲಧಿಕಾರಿಗಳು ಹೋಗ್ಬೇಕು ಇವ್ರ ಮೇಲೆ. ಗೌರ್ನಮೆಂಟ್ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿ ಇದ್ದಾರೆ, CM ಇದ್ದಾರೆ, ಮಿನಿಸ್ಟ್ರುಗಳಿದ್ದಾರೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟಿಗೆ. ಕೋರ್ಟ್ಗೆ ಯಾಕೆ ಹೋಗ್ತೀರಾ ಅಂತಂದರೆ, ಒಂದು ಕಡೆ ಅಥವಾ ಎರಡು ಕಡೆ ಈ ಥರ ನೀವು KRS ಪಕ್ಷದವರು ಬಿಸಿ ಮುಟ್ಟಿಸ್ತಂದರೆ ಎಲ್ಲರಿಗೂ ಒಂದು ಗಂಟೆ ಬರೆಸ್ದಂಗಿರುತ್ತೆ. ಬೇಡಪ್ಪ, ನಾವು ಯಾವುದೇ ಸರ್ಕಾರಿ ಜಾಗ ಆಗಲಿ, ಯಾವುದೇ ಒತ್ತುವರಿ ಆಗಲಿ, ಏನೇ ಕೆರೆ ಇರಲಿ, ಯಾವುದನ್ನು ಮುಟ್ಟಕ್ಕೆ ಹೋಗ್ಬಾರ್ದು ಅನ್ನೋದೊಂದು
ಎಚ್ಚರಿಕೆ ಗಂಟೆ ಇರುತ್ತೆ ಅಂದ್ಬಿಟ್ಟು ನೀವು ಕೋರ್ಟ್ಗೆ ಹೋಗ್ತೀರಾ ಅಂತ ಕೇಳಿದ್ದು. ಇದು ನಾಟ್ ಅಬೌಟ್ ಬಾಲಕೃಷ್ಣ. ಖಂಡಿತವಾಗಿಯೂ ಆ ಥರದ್ದು ಹಲವಾರು ಕೇಸ್ಗಳ ಪ್ರಕರಣಗಳನ್ನು ನಾವೀಗ ಅದನ್ನೇ ಒಂದು ಕಾನೂನು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನೀವು ನೋಡಿರ್ಬೋದು ದೇವನಹಳ್ಳಿನಲ್ಲಿ ಒಂದು ಭಾಳ ದೊಡ್ಡ ಮನುಷ್ಯರು ಅಂತ ಹೇಳ್ಕೊಳ್ಳುವಂಥ ಇಲ್ಲಿ MS ರಾಮಯ್ಯ ಅವರ ಕುಟುಂಬದವರು ಅಲ್ಲಿರುವಂಥ ಒಂದು ಸರ್ಕಾರಿ ಭೂಮಿಯನ್ನು ಯಾವ ರೀತಿಯಾಗಿ ಕಬ್ಜಾ ಮಾಡಿಕೊಂಡಿದ್ದಾರೆ, ಮತ್ತು ಬಿಡದಿನಲ್ಲಿ ಯಾವ ರೀತಿಯಾಗಿ ಅಲ್ಲಿರುವಂಥ ಏನು ಇಡೀ ರಾಜ್ಯದ ಆಡಳಿತವನ್ನು ತಮ್ಮ ಕೈಗೆ ಪಡ್ಕೋಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರುವಂಥ ಜನರು ಸರ್ಕಾರಿ ಭೂಮಿಯನ್ನು ಕದ್ದಿರ್ತಕ್ಕಂಥ ವಿಚಾರ ಆಗಿರ್ಬೋದು. ಇವೆಲ್ಲ ವಿಚಾರಗಳ ಬಗ್ಗೆ ನಾವು ಒಂದಷ್ಟು ಹೋರಾಟಗಳನ್ನ ಶುರು ಮಾಡ್ಕೊಂಡಿದ್ವಿ. ಅದನ್ನು ನಮ್ಮ ಪಕ್ಷದ ಭಾಳ ಮುಖ್ಯ ಹೋರಾಟಗಳನ್ನಾಗಿ ನಾವು ಅದನ್ನು ತೆಗೆದುಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ವಿ. ಆ ವಿಚಾರವಾಗಿ ಕಾನೂನು ಹೋರಾಟಗಳನ್ನು ಈಗ ಪ್ರಾರಂಭಿಸ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ಮಾಗಡಿ ವಿಚಾರಕ್ಕೂ ಅದೇನು ಎಕ್ಸ್ಕ್ಯೂಸ್ ಆಗಲಿ ಅಥವಾ ಅದೇನು ಬೇರೆ ಥರಕ್ಕೆ ನಾವು ಅದನ್ನು ನೋಡೋದಿಲ್ಲ. ಅಲ್ಲೂ ಕೂಡ ನಿಜಕ್ಕೂ ಆ ಥರದ್ದು ಏನೀಗ ನಮಗೆ ಒಂದು ಹಂತವಾಗಿ ಈಗ ನಾವು ಶಾಸಕರ ವಿಚಾರಕ್ಕಾಗಿ ನಾವು ಪ್ರತಿಭಟನೆ ಮಾಡಿದ್ವಿ, ಅವ್ರು ಕರೆದಿದ್ದಾರೆ, ಕೇಳಿಸ್ಕೊಂಡಿದ್ದಾರೆ, ನೋಡೋಣ ನಾಳೆ ಏನು ಮಾಡ್ತಾರೆ ಅವರು ಅಂತ. ಖಂಡಿತವಾಗಿಯೂ ಅವ್ರು ಅದನ್ನು ಮಾಡ್ಕೊಂಡಿಲ್ಲ ಅಂತಂದ್ರೆ ಹಲವಾರು ಜನರು ಈಗ ನಮ್ಗೆ ಹತ್ರ ಇವರೇನೇ ಒಪ್ಕೊಂಡಿರ್ತಕ್ಕಂಥದ್ದು, ಇವರೇ ಅಧಿಕಾರಿಗಳೇ ಒಪ್ಕೊಂಡು ಅದನ್ನ ಅವ್ರು ಸರ್ಕಾರಿ ಗೋಮಾಳ ಭೂಮಿ ಒತ್ತುವರಿ ಆಗಿದೆ ಅಂತಕ್ಕಂಥದ್ದನ್ನ ಅವರೇ ಒಪ್ಕೊಂಡು ಅದನ್ನ ತೆರವುಗೊಳಿಸೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಹಾಗಾಗಿ ನಾವು ಕೋರ್ಟ್ ಮುಖಾಂತರ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನ ನಾವು ಅದನ್ನ ಮಾಡ್ತೀವಿ. ಆದ್ರೆ ಜನ ಅರ್ಥ ಮಾಡ್ಕೋಬೇಕು ಇದು ನಮ್ಮ ಕರ್ತವ್ಯ ಅಲ್ಲ. KRS ಪಕ್ಷದವರು ಎಲ್ಲ ಜನ ಈ ತರಕ್ಕೆ ಅಲ್ಲಪ್ಪ, ನೀವು ಕಳ್ಳರನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಕಳ್ಳರನ್ನ ಗೆಲ್ಲಿಸ್ಕೊಂಡ್ಬಿಟ್ಟು ಜನಪ್ರತಿನಿಧಿಗಳನ್ನ ಅವ್ರವರಿಂದ ಇಟ್ಟು ಕಳ್ಳರ ಗುಂಪನ್ನ ಕಟ್ಕೊಂಡವ್ರು ಇವತ್ತು ಸರ್ಕಾರಿ ಭೂಮಿಯನ್ನು ಈ ರೀತಿಯಾಗಿ ಒತ್ತುವರಿ ಮಾಡ್ಕೊಡ್ತಾ ಇದ್ರೆ KRS ಪಕ್ಷದವ್ರಿಗೆ ಏನು ಕೋರ್ಟಿಗೆ ಅಲಿಯೋದಕ್ಕೆ ಏನಿದೆ? ಎಷ್ಟು ಅಂತ ಅಲ್ಲಿದ್ದಾರೆ, ಎಷ್ಟು ಅಂತ ಹೋರಾಟ ಮಾಡೋ ಸಾಧ್ಯ ಆಗುತ್ತೆ ನಾವು KRS ಪಕ್ಷದವರು. ಹಾಗಾಗಿ ಜನರದ್ದು ಜವಾಬ್ದಾರಿ. ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ ಸರ್ಕಾರಿ ಭೂಮಿಯನ್ನ ಉಳಿಸ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಜನ. ಸರ್ಕಾರಿ ಭೂಮಿಯನ್ನ ಕದಿಯುವಂತಹ ಭೂಗಳ್ಳರನ್ನ ನೀವು ಆಯ್ಕೆ ಮಾಡ್ಕೋಬೇಡಿ. ಪ್ರತಿ ಕ್ಷೇತ್ರದಲ್ಲಿ ಇವತ್ತು ಶಾಸಕರು ಇವತ್ತು ಭೂಗಳ್ಳರಾಗಿದ್ದಾರೆ, ಕಳ್ತನ ಮಾಡ್ತಾ ಇದಾರೆ, ಲೂಟಿ ಮಾಡ್ತಾ ಇದಾರೆ. ಲೂಟಿನ ತಪ್ಪಿಸ್ರಯ್ಯ ಅಂತ ಹೇಳಿ ಜನ ಅವ್ರನ್ನ ನೇಮಕಾತಿ ಮಾಡ್ಕೊಂಡ್ರೆ, ಜನರನ್ನ ಕಾಪಾಡ್ರಪ್ಪ ಅಂತ ಹೇಳಿ ನೇಮಕಾತಿ ಮಾಡ್ಕೊಂಡ್ರೆ, ಜನರನ್ನೇ ಶೋಷಣೆ ಮಾಡಿ, ಜನರಿಂದನೇ ಸುಲಿಗೆ ಮಾಡಿ, ಜನರ ಭೂಮಿ ಸರ್ಕಾರಿ ಭೂಮಿಯನ್ನೇ ಇವತ್ತು ಕಳ್ತನ ಮಾಡುವಂತಹ ಕೆಲಸವನ್ನು ಇವ್ರು ಮಾಡ್ತಾ ಇದ್ರೆ KRS ಪಕ್ಷದವರು ಎಷ್ಟು ಅಂತ ಹೇಳಿ ಹೋರಾಟ ಮಾಡಕ್ಕಾಗುತ್ತೆ? ನಾವು ನಮ್ಮ ಇತಿಮಿತಿಯಲ್ಲಿ ನಾವು ಹೋರಾಟವನ್ನ ಮುಂದುವರಿಸ್ತೀವಿ, ಅದರಲ್ಲೇನು ನೋ ಡೌಟ್ಸ್. ಸೊ ನಿಮ್ಮ ಹೋರಾಟನ ಮುಂದುವರಿಸಿರೋಗೋರೆ ನಿಮ್ಮ ಟೀಮು ಎಲ್ಲ ಚೆನ್ನಾಗಿ ವರ್ಕ್ ಮಾಡಿ ಈ ಥರದ ಯಾವುದೇ ಥರದ ಪಬ್ಲಿಕ್ಕಿಗೆ ಸಮಸ್ಯೆ ಇದ್ದಾಗ ತುಂಬ ಮುಂದೆ ಹೋಗಿ ನಿಲ್ತೀರಾ. ಅದು ವೆರಿ ಇಂಪಾರ್ಟೆಂಟು. ಓಕೆ, ಯಾಕೆಂದರೆ ಇತ್ತೀಚಿನ ಕಾಲದ ಘಟ್ಟದಲ್ಲಿ ತುಂಬ ಕಡಿಮೆ ಜನ ಹೋಗೋದು, ಬಿಟ್ಟಾಕ ಯಾರಿಗಾರು ಹೆಂಗಾದ್ರೂ ಮಾಡ್ಕೊಳ್ಳಿ ಅಂತ ಇರ್ತಾರೆ. ಸೊ ನೀವು ಈ ಊರು ಆ ಊರು ಅಂತ ಏನಿಲ್ಲ, ನೀವೇನೊಂದು ಬೌಂಡ್ರಿ ಹಾಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ರೆ ಮಾಡ್ತಾ ಇದ್ರೆ ನಿಮ್ಮ ಕೆಲಸಗಳಿಗೆಲ್ಲ ಒಳ್ಳೇದಾಗಲಿ. ಹಾಗೆ ಕರ್ನಾಟಕದಲ್ಲಿ ಆದಷ್ಟು ಬೇಗ ನೀವು ಸ್ವಲ್ಪ MLAಗಳು ನಿಮ್ಮ ಪಾರ್ಟಿಯಿಂದ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ ಅನಿಸುತ್ತೆ, ಅದರಲ್ಲೂ ಸ್ವಲ್ಪ ಗೆದ್ದು ಏನೋ ಒಂದು ಒಳ್ಳೆ ಆಡಳಿತ ಕೊಡೋದಕ್ಕೆ ಪ್ರಯತ್ನ ಪಡಿ. ಖಂಡಿತವಾಗಿಯೂ ನಿಮ್ಮಂಥ ನಮಗೆ ಭಾಳ ಮುಖ್ಯವಾಗಿ ನಿಮ್ಮಂಥ ಮಾಧ್ಯಮಗಳು, ಸ್ವತಂತ್ರ ಮಾಧ್ಯಮಗಳು ಏನಿವತ್ತು ಒಂದು ಸಹಕಾರವನ್ನು, ಬೆಂಬಲವನ್ನು, ಒಂದು ಸಹಭಾಗಿತ್ವದಲ್ಲಿ ನೀವು ನಮ್ಮ ಉದ್ದೇಶ ಜೊತೆಗೆ ನೀವು ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಇದು ನಿಜಕ್ಕೂ ನಮಗೆ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ನು. ನಿಮ್ಮಂಥ ನೀವು ಏನಿವತ್ತು ನಮ್ಮ ಪಕ್ಷದ ವಿಚಾರವಾಗಿ ಹಲವಾರು ವಿಚಾರಗಳು ನೀವು ನಮಗೆ ಸಹಕಾರವನ್ನು ಮಾಡ್ತಾ ಇದ್ದೀರಾ. ನೀವು ಈ ಥರ ಸಹಕಾರವನ್ನು ಖಂಡಿತವಾಗಿಯೂ ಇದೇ ರೀತಿಯಲ್ಲಿ ಮುಂದುವರಿಸಿ, ಮತ್ತು ಇದುವರೆಗೂ ನೀವು ಮಾಡ್ಕೊಂಡು ಬಂದಿರತಕ್ಕಂಥ ಎಲ್ಲ ಸಹಕಾರಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಏನು ಚುನಾವಣೆ ಆಗಿರ್ಬೋದು, ನಾವು ಮುಂದಕ್ಕೆಲ್ಲ ನೋಡ್ತಾ ಇದ್ದೀವಿ ಅಕ್ಕಪಕ್ಕದ ರಾಜ್ಯಗಳಲ್ಲೆಲ್ಲ ಏನೆಲ್ಲ ಕ್ರಾಂತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಒಂದು ದೊಡ್ಡ ಮಟ್ಟದ ಬದಲಾವಣೆ ಮಾಡೋದಕ್ಕೆ ಬೇಕಾಗಿರುವಂತಹ ಒಂದು ದೊಡ್ಡ ಮಟ್ಟದ ಶ್ರಮ ಮತ್ತು ಹೋರಾಟವನ್ನು ಈ ಮುಂದಿನ ದಿನಗಳಲ್ಲಿ ನಾವು ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಮಂಥ ನಾನು ಬೇರೆ ಮಾಧ್ಯಮಗಳು ನಾವು ಇವತ್ತು ಮರ್ತು ಬಿಟ್ಟಿದ್ದೀವಿ, ಆದರೆ ನಿಮ್ಮಂಥ ಸ್ವತಂತ್ರ ಮಾಧ್ಯಮಗಳು ನಿಜಕ್ಕೂ ನಮ್ಮ ಕೈ ಹಿಡಿಬೇಕು ಈ ಸಂದರ್ಭದಲ್ಲಿ ಅಂತ ನಾನು ಕೇಳ್ಕೊತಾ, ಇದುವರೆಗೂ ನೀವೇನು ನಮ್ಮ ಪಕ್ಷಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೀರಿ ನಿಮ್ಮ ಇತಿಮಿತಿ ಒಳಗಡೆ, ನಾನು ಅದಕ್ಕೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.